ಓಕೆ, ಇದು ನಾವು ಎಸ್ಟರ್ಡೇಸ್ ಇದೆಲ್ಲ ಡಿಸ್ಕಸ್ ಮಾಡಿದೀವಿ. ಒಂದ್ಸತಿ ನೋಡಿ, ಇದು ಅಪ್ಲೋಡ್ ಆಗುತ್ತೆ ಈ ವಿಡಿಯೋ ಟುಡೇ ಆರ್ ಟುಮಾರೋ ಅಪ್ಲೋಡ್ ಆಗುತ್ತೆ. ಸೊ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಿ. ಇವತ್ತು ಡೇ 4. ಸೊ ಟೈಪ್ಸ್ ಆಫ್ ವೆಬ್ಸೈಟ್ ಇದೆಲ್ಲ ನೋಡಿದೀವಿ. ಸೊ ಇವತ್ತು ಏನನ್ನ ನೋಡೋಣ ಅಂತ ನಾನು ಇಲ್ಲಿ ಹೆಡ್ಡಿಂಗ್ಸ್ ಕೊಟ್ಬಿಡ್ತೀನಿ. ಇದು ಆಲ್ರೆಡಿ ಶೇರ್ ಮಾಡಿದ್ದೀನಿ PDF, ಅದು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಡೇ 4 ಅಲ್ಲಿ ನಾವು ಹೋಸ್ಟಿಂಗ್ ಬಗ್ಗೆ ನೋಡೋಣ. ಮತ್ತೆ ಟೈಪ್ಸ್ ಆಫ್ ವೆಬ್ಸೈಟ್ ಡೆವಲಪ್ಮೆಂಟ್ ಅಂತ ನೋಡೋಣ. ಫಸ್ಟ್ ಇದೆರಡು ನೋಡ್ಬಿಟ್ಟು ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ನೆಕ್ಸ್ಟ್ ಟಾಪಿಕ್ಸ್ ನಾನು ಹೇಳ್ತೀನಿ. ಓಕೆ, ಸೊ ಹೋಸ್ಟಿಂಗ್ ಕೂಡ ನಾವು ಸೆಕೆಂಡ್ ನೋಡೋಣ. ಫಸ್ಟ್ ಟೈಪ್ಸ್ ಆಫ್ ವೆಬ್ ಡೆವಲಪ್ಮೆಂಟ್ ಅಂತ ನೋಡೋಣ. ಸೊ ನೆನ್ನೆನೆ ನಾವು ಟೈಪ್ಸ್ ಆಫ್ ವೆಬ್ಸೈಟ್ ನೋಡಿದೀವಿ, ಕರೆಕ್ಟ್ ಅಲ್ವಾ? ಇವತ್ತು ಟೈಪ್ಸ್ ಆಫ್ ವೆಬ್ ಡೆವಲಪ್ಮೆಂಟ್, ದಟ್ ಮೀನ್ಸ್ ವೆಬ್ಸೈಟ್ ಡೆವಲಪ್ಮೆಂಟ್ ಅಂತ ನೋಡೋಣ. ಸೊ ನಾವು ಹೆಂಗಿದ್ರೂ ವೆಬ್ಸೈಟ್ ಡೆವಲಪ್ ಮಾಡಬೇಕು. ಅದು ಯಾವ ರೀತಿಯಿಂದ ಮಾಡೋದು, ಏನಾದ್ರೂ ಐಡಿಯಾ ಇದೆಯಾ ನಿಮಗೆ? ಯಾವ ತರ ಕ್ರಿಯೇಟ್ ಮಾಡೋದು? ಸೊ ಡೆವಲಪ್ಮೆಂಟ್ ಅಲ್ಲಿ ಟೂ ಟೈಪ್ ಆಫ್ ಪ್ರಾಸೆಸ್ ಇದೆ. ಓಕೆ, ಪ್ರಾಸೆಸ್ ಆಫ್ ವೆಬ್ಸೈಟ್. ಒಂದು ಕೋಡಿಂಗ್, ಇನ್ನೊಂದು ನಾನ್ ಕೋಡಿಂಗ್. ಓಕೆ, ಸೊ ಕೋಡಿಂಗ್ ಅಂದ್ರೆ ಏನು, ಏನಾದ್ರೂ ಐಡಿಯಾ ಇದೆಯಾ? ಕೋಡಿಂಗ್ ಅಂದ್ರೆ ಯಾರಾದ್ರು ನೋಡಿದ್ದೀರಾ ಕೋಡಿಂಗ್ ನ? ಎನಿ ಐಡಿಯಾ ವಾಟ್ ಇಸ್ ಕೋಡಿಂಗ್? ಲೈಕ್ ಬ್ಯಾಕ್ ಎಂಡ್ ಅಲ್ಲಿ ನಾವು ಕೋಡಿಂಗ್ ಮಾಡ್ತೀವಿ, ಫ್ರಂಟ್ ಎಂಡ್ ಹೇಗೆ ಡಿಸೈನ್ ಮಾಡಬೇಕು ಅದಕ್ಕೆ ರಿಲೇಟೆಡ್ ಕೋಡಿಂಗ್ ಮಾಡ್ತೀವಿ. ಓಕೆ, ಇದು ಆಕ್ಚುಲಿ ವರ್ಡ್ ಪ್ರೆಸ್ ಅಲ್ಲಿ ಬರುತ್ತೆ. ಇವಾಗ ಕೋಡಿಂಗ್ ವೆಬ್ಸೈಟ್ ಅಂದ್ರೆ, ಸೊ ಇದರಲ್ಲಿ ನಾನ್ ಕೋಡಿಂಗ್ ವೆಬ್ಸೈಟ್ ಅಂತ ಒಂದು ಇಲ್ವೇ ಇಲ್ಲ. ಫಸ್ಟ್ ಆಫ್ ಆಲ್ ಇದೇ ರಿಯಲ್ ಟ್ರೂತ್. ಇವಾಗ ಇಲ್ಲಿ ಚಾಟ್ GPT ಇದೆ. ಓಕೆ, ಕಂಟ್ರೋಲ್ U ಅಂತ ಪ್ರೆಸ್ ಮಾಡ್ತೀನಿ. ಕಂಟ್ರೋಲ್ U ಅಂತ ಪ್ರೆಸ್ ಮಾಡ್ತೀನಿ. ಇದು ಬ್ಯಾಂಗ್ಳೂರ್ ಜಿಲ್ ಮಾರ್ಕೆಟಿಂಗ್ ವೆಬ್ಸೈಟ್. ಇದರಲ್ಲಿ ಕಂಟ್ರೋಲ್ U ಅಂತ ಪ್ರೆಸ್ ಮಾಡಿದ್ರೆ ಈ ಪೇಜ್ ಇದೆ ಅಲ್ವಾ, ಮೈನ್ ಪೇಜ್, ಇದರದ್ದು ಕೋಡಿಂಗ್ ಇಲ್ಲಿ ಡಿಸ್ಪ್ಲೇ ಆಗ್ತದೆ, ಕರೆಕ್ಟ್ ಅಲ್ವಾ? ಬಟ್ ಇದರಲ್ಲಿ ಈ ವೆಬ್ಸೈಟ್ ಅಲ್ಲಿ ಒಂದು ಲೈನ್ ಆಫ್ ಕೋಡಿಂಗ್ ಕೂಡ ನಾವು ಮಾಡಿಲ್ಲ. ಸೊ ಎಲ್ಲ ಡ್ರ್ಯಾಗ್ ಅಂಡ್ ಡ್ರಾಪ್ ಪೇಜ್ ಬಿಲ್ಡರ್ ಯೂಸ್ ಮಾಡಿರೋದು. ಬಟ್ ಇದು ಹೆಂಗೆ ಕೋಡಿಂಗ್ ಬಂದಿದೆ ಅಂದ್ರೆ, ನೀವು ಪೇಜ್ ಬಿಲ್ಡರ್ ಯೂಸ್ ಮಾಡಿ ವೆಬ್ಸೈಟ್ ಡಿಸೈನಿಂಗ್ ಮಾಡಿದ್ರೂ ಆಟೋಮೆಟಿಕ್ ಆಗಿ ಬ್ಯಾಕ್ ಎಂಡ್ ಅಲ್ಲಿ ಕೋಡಿಂಗ್ ಜನರೇಟ್ ಆಗೇ ಆಗುತ್ತೆ. ಇದು ಅರ್ಥ ಆಯ್ತಾ? ಸೊ ಎಲ್ಲಾ ವೆಬ್ಸೈಟ್ ಕೋಡಿಂಗ್ ವೆಬ್ಸೈಟೇ, ಬಟ್ ನಾವು ಕೋಡ್ ಬರಿತೀವ ಇಲ್ಲ ಒಂದು ಪ್ಲಗಿನ್ ಯೂಸ್ ಮಾಡಿ ಡ್ರ್ಯಾಗ್ ಅಂಡ್ ಡ್ರಾಪ್ ಅಲ್ಲಿ ವೆಬ್ಸೈಟ್ ಮಾಡ್ತೀವ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಇಲ್ಲಿ ಪ್ರಾಸೆಸ್ ಆಫ್ ವೆಬ್ಸೈಟ್. ಕೋಡಿಂಗ್ ಅಂದ್ರೆ ಓಕೆ, ಹಾಗಂದ್ರೆ ಕೋಡಿಂಗ್ ವೆಬ್ಸೈಟೇ ಮಾಡ್ತಾ ಇಲ್ವಾ? ಕೋಡಿಂಗ್ ವೆಬ್ಸೈಟ್ ಮಾಡ್ತಾರೆ. ಇದೆಲ್ಲ ಕೋಡಿಂಗ್ಗೆ ನಮ್ಗೆ ಪ್ಲಗಿನ್ ಕೊಡ್ತಾರೆ. ಆ ಪ್ಲಗಿನ್ ಯೂಸ್ ಮಾಡಿ ನಾವು ಸಿಂಪಲ್ ಆಗಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ ವೆಬ್ಸೈಟ್ ಡಿಸೈನ್ ನ ಕಂಪ್ಲೀಟ್ ಮಾಡ್ಬೋದು. ಓಕೆ, ಬಟ್ ಎಲ್ಲ ವೆಬ್ಸೈಟ್ ಕೋಡಿಂಗ್. ಬಟ್ ಇದೊಂದು ಸಿಸ್ಟಮ್, ಒಂದು ಸಾಫ್ಟ್ವೇರ್ ತರ ಸಿಸ್ಟಮ್ ಡೆವಲಪ್ ಮಾಡಿ ಇಟ್ಟಿದ್ದಾರೆ. ನಾವಿಲ್ಲಿ ಏನೇ ಡಿಸೈಡ್ ಮಾಡಿದ್ರೂ ಬ್ಯಾಕ್ ಎಂಡ್ ಅಲ್ಲಿ ಕೋಡಿಂಗ್ ಬಂದೇ ಬರುತ್ತೆ. ಓಕೆ, ಇದು ಹೆಂಗೆ ಏನು ಅಂತ ನಾನು ಮುಂದೆ ಹೇಳ್ತೀನಿ. ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಮುಂದೆ ಹೇಳ್ತೀನಿ. ಓಕೆ, ಸೊ ಇಲ್ಲಿ ಕೋಡಿಂಗ್ ಅಂದ್ರೆ ಯಾವ್ಯಾವ ಲ್ಯಾಂಗ್ವೇಜ್ ಇದೆ? HTML ಇದೆ, CSS ಇದೆ, ಜಾವಾ ಸ್ಕ್ರಿಪ್ಟ್ ಇದೆ. ಓಕೆ, ಇನ್ನ ಇದೆಲ್ಲ ಫ್ರಂಟ್ ಎಂಡ್ ಕೋಡಿಂಗ್ ಅಂತ ಹೇಳ್ತಾರೆ. ಬ್ಯಾಕ್ ಎಂಡ್ ಕೋಡಿಂಗ್ ಅಲ್ಲಿ PHP ಮತ್ತೆ ಪೈಥಾನ್ ತುಂಬಾ ಇದೆ, ಅದೆಲ್ಲ ನಮ್ಗೆ ಬೇಕಾಗಿಲ್ಲ. HTML CSS ಜಾವಾ ಸ್ಕ್ರಿಪ್ಟ್ ಒಂದು ಇದು ಗೊತ್ತಿದ್ರೆ ಸಾಕು. ಓಕೆ, ಸೊ ಇದು ನಮ್ಗೆ ಕೋಡಿಂಗ್ ಎಲ್ಲ ಬರಬೇಕಾ ಅಂತ ನಿಮ್ಗೆ ಒಂದು ಕ್ವಶನ್ ಬರ್ಬೋದು. ಕೋಡಿಂಗ್ ನಮ್ ಡಿಜಿಟಲ್ ಮಾರ್ಕೆಟಿಂಗ್ ಕೋಡಿಂಗ್ ಎಲ್ಲ ಏನ್ ಬೇಕಾಗಿಲ್ಲ. ಬಟ್ ಪ್ರಾಸೆಸ್ ಆಫ್ ವೆಬ್ಸೈಟ್, ದಟ್ ಮೀನ್ಸ್ ಎಲ್ಲಾ ವೆಬ್ಸೈಟ್ HTML CSS ಜಾವಾ ಸ್ಕ್ರಿಪ್ಟ್ ಅಲ್ಲೇ ಡೆವಲಪ್ ಆಗಿರುತ್ತೆ. ಓಕೆ, ಸೊ ನಾನ್ ಕೋಡಿಂಗ್ ವೆಬ್ಸೈಟ್ ಅಲ್ಲಿ ನಿಮ್ಗೆ ವರ್ಡ್ ಪ್ರೆಸ್ ಇದೆ. ಇವಾಗ ಬ್ಯಾಂಗ್ಳೂರ್ ಡಿಜಿಟಲ್ ಮಾರ್ಕೆಟಿಂಗ್ ವರ್ಡ್ ಪ್ರೆಸ್ ಅಲ್ಲೇ ಮಾಡಿರೋದು. ಮತ್ತೆ ಟ್ರೂಪಾಲ್, ಮತ್ತೆ ಮೆಜೆಂಟೋ ಓನ್ಲಿ ಫಾರ್ ಇ-ಕಾಮರ್ಸ್. ಆಮೇಲೆ ಎಕ್ಸೆಟ್ರಾ. ಇಷ್ಟು ಸಾಕು, ತುಂಬಾ ಕನ್ಫ್ಯೂಷನ್ ಬೇಡ.
ಸೊ ಇದು ಟೈಪ್ಸ್ ಆಫ್ ವೆಬ್ಸೈಟ್ ಡೆವಲಪ್ಮೆಂಟ್. ಇದು ಅರ್ಥ ಆಯ್ತಾ ನಿಮ್ಗೆ? ಏನೋ ಡೌಟ್ Yes. ಇದೆಯಾ So ಇದರಲ್ಲಿ? what is that plugin ಅಂತ ಎಲ್ಲ ಹಾ. ಹೇಳಿದ್ರಲ್ಲ, ಅದು ಸ್ವಲ್ಪ ಡೆಪ್ತ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲ, ನಾವಿನ್ನ ಪ್ಲಗಿನ್ ಒಳಗಡೆ ಹೋಗೇ ಇಲ್ಲ. ವರ್ಡ್ ಪ್ಲಸ್ ಒಳಗಡೆ ಹೋದಾದ್ಮೇಲೆ ಪ್ಲಗಿನ್ ಎಲ್ಲ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ಇಷ್ಟೇ ನಾವು ಮಾಡ್ತಾ ಇರೋದು. ಬಟ್ ಇಲ್ಲಿ ನಾವು ಇದನ್ನ ಮಾಡಲ್ಲ, ಕೋಡಿಂಗ್ ವೆಬ್ಸೈಟ್ ಮಾಡಲ್ಲ, ನಾನ್ ಕೋಡಿಂಗ್ ವೆಬ್ಸೈಟೇ ಮಾಡೋದು. ಓಕೆ, ಇದರಲ್ಲಿ ನಿಮಗೆ ಟ್ರೂಪಾಲ್, ಮೆಜೆಂಟೋ, ಇದರಲ್ಲಿ ನಾವು ವೆಬ್ಸೈಟ್ ಡೆವಲಪ್ಮೆಂಟ್ ಮಾಡಲ್ಲ. ಓಕೆ, ದಟ್ ಮೀನ್ಸ್ ವರ್ಡ್ ಪ್ಲಸ್ ವೆಬ್ಸೈಟೇ ಮಾಡೋದು. ವರ್ಡ್ ಪ್ಲಸ್ ವೆಬ್ಸೈಟ್ ಅಲ್ಲಿ ನಾವು ಡಿಸೈನ್ ಮಾಡ್ತೀವಿ. ಓಕೆ, ವರ್ಡ್ ಪ್ಲಸ್ ವೆಬ್ಸೈಟ್ ಅಲ್ಲೇ ಇಲ್ಲಿ ನಾನು ತೋರಿಸ್ತೀನಿ. ಗೂಗಲ್ ಹೋಗ್ತೀನಿ, ವರ್ಡ್ ಪ್ರೆಸ್ ಅಂತ ಟೈಪ್ ಮಾಡ್ತೀನಿ. ವರ್ಡ್ ಪ್ರೆಸ್ ಅಂತ ಟೈಪ್ ಮಾಡಾದ್ಮೇಲೆ ಇಲ್ಲಿ ಏನ್ ಬರ್ತಾ ಇದೆ, wordpress.com ಅಂತ ಇದೆ, wordpress.org ಅಂತ ಇದೆ. wordpress.com ಅಂದ್ರೆ ಏನು, .org ಅಂದ್ರೆ ಏನು, ನಾನು ಇದು ಸಿಂಪಲ್ ಆಗಿ ಹೇಳ್ತೀನಿ. .com ಓಪನ್ ಮಾಡ್ತೀನಿ. ಫಸ್ಟ್ .com ಓಪನ್ ಮಾಡಾದ್ಮೇಲೆ ಇಲ್ಲಿ ನಾವು ಫೇಸ್ಬುಕ್ ಅಕೌಂಟ್, ಇನ್ಸ್ಟಾಗ್ರಾಮ್ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡ್ತೀವಲ್ವಾ, ಅದೇ ತರ ಇಲ್ಲಿ ಜಸ್ಟ್ ನಿಮ್ ಮೇಲ್ ಐ ಡಿ ಯೂಸ್ ಮಾಡಿ ಒಂದು ಅಕೌಂಟ್ ತರ ಕ್ರಿಯೇಟ್ ಮಾಡಿದ್ರೆ ಇಲ್ಲಿ ಟೆಂಪ್ಲೇಟ್ ಎಲ್ಲ ಕೊಡ್ತಾರೆ, ಫ್ರೀ ಟೆಂಪ್ಲೇಟ್ ಎಲ್ಲ ಕೊಡ್ತಾರೆ. ಅದನ್ನ ಯೂಸ್ ಮಾಡಿ ನೀವು ವೆಬ್ಸೈಟ್ ಮಾಡ್ಕೋಬಹುದು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಟ್ರೈ ಟು ಲಾಗಿನ್. ಸೊ ಇದರಲ್ಲಿ ಲಾಗಿನ್ ಮಾಡ್ತೀನಿ. ನೋಡಿ, ಇದು ಫ್ರೀನೇ, ಇದು ಯಾರು ಬೇಕಾದ್ರೆ ನಾವು ಡೆವಲಪ್ ಮಾಡ್ಕೋಬಹುದು. ಯಾರು ಬೇಕಾದ್ರೆ ಒಂದು ಮೇಲ್ ಐ ಡಿ ಇದ್ರೆ ಇದರಲ್ಲಿ ಹೋಗಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು ನಾವು ವೆಬ್ಸೈಟ್ನ ಡೆವಲಪ್ ಮಾಡ್ಕೋಬಹುದು. ಬಟ್ ಏನಂದ್ರೆ ನೀವೇನೇ ವೆಬ್ಸೈಟ್ ಮಾಡಿದ್ರು ಇಲ್ಲಿ ನೋಡಿದ್ರೆ wordpress.com ಹೋಮ್ ಬ್ಯಾಂಗ್ಳೂರ್ ಡಿಜಿಟಲ್ ಮಾರ್ಕೆಟಿಂಗ್ .wordpress.com ಅಂತ ಇದೆ. ವಾಟ್ ಇಸ್ ದಿಸ್ ಮೀನಿಂಗ್ ಅಂದ್ರೆ ಇಲ್ಲಿ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಏನನ್ನ ಡಿಸ್ಕಸ್ ಮಾಡಿದೀವಿ, ಬ್ಲಾಗಿಂಗ್ ಮಾಡ್ಬೋದು, ಸರ್ವಿಸ್ ಬೇಸ್ಡ್ ವೆಬ್ಸೈಟ್ ಮಾಡ್ಬೋದಲ್ಲ ಅಂತ ಹೇಳಿದೀವಲ್ವಾ. ಅದೆಲ್ಲ ಮಾಡ್ಬೇಕಂದ್ರೆ ನೀವು ಇಲ್ಲಿ ಅಪ್ಗ್ರೇಡ್ ಅಂತ ಒಂದು ಆಪ್ಷನ್ ಇದೆ, ಇದರಲ್ಲಿ ಹೋಗಿ ನೀವು ಮಾಡೋಕ್ಕಾಗುತ್ತೆ. ಅಪ್ಗ್ರೇಡ್ ಅಲ್ಲಿ ಏನಿದೆ ಅಂತ ನಾವು ನೋಡೋಣ. ನೋಡಿ, ಸೆಲೆಕ್ಟ್ ಡೊಮೈನ್, ಬ್ಯಾಂಗ್ಳೂರ್ ಡಿಜಿಟಲ್ ಮಾರ್ಕೆಟಿಂಗ್ ಡೊಮೈನ್ ಬೇಕಾ ಅಂತ ಕೇಳ್ತಾ ಇದ್ದಾರೆ. ಇದೆಲ್ಲ ಡೊಮೈನ್ ಆಪ್ಷನ್ ಆಲ್ರೆಡಿ ಇದೆ. ಓಕೆ, ಇದರಲ್ಲಿ ನಾವು ಇವಾಗ ನೋಡಿ ಬ್ಯಾಂಗ್ಳೂರ್ ಡಿಜಿಟಲ್ ಮಾರ್ಕೆಟಿಂಗ್ .blog ಮತ್ತೆ .in ಕೂಡ ಇದೆ, .in ಕೂಡ ಇದೆ. ಸೊ ಇದರಲ್ಲಿ ಯಾವ ಡೊಮೈನ್ ಎಕ್ಸ್ಟೆನ್ಷನ್ ಕೂಡ ನಾವು ಇಲ್ಲೇ ಪರ್ಚೇಸ್ ಮಾಡ್ಬೋದು. ಸೆಲೆಕ್ಟ್ ಪ್ಲಾನ್, ಕಂಪ್ಲೀಟ್ ಯುವರ್ ಪರ್ಚೇಸ್ ಅಂತ ಇದೆ. ಇದರಲ್ಲಿ ಪ್ಲಾನ್ ಏನಂತ ನಾವು ನೋಡೋಣ. ಪ್ರೈಸ್ ಅಂಡ್ ಇದರಲ್ಲಿ ನಾವು ಮಾಡಲ್ಲ, ಜಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಇದು ನಾವು ಯೂಸೇ ಮಾಡಲ್ಲ. ಓಕೆ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬೇಕಂತ ಹೇಳ್ತಾ ಇದ್ದೀನಿ. ನೋಡಿ, ಪರ್ಸನಲ್ $4 ಅಂತ ಇದೆ, ಪರ್ ಇಯರ್ಗೆ ಇದು $8 ಅಂತ ಇದೆ, $25 ಅಂತ ಇದೆ, 45 ಎಂಟರ್ಪ್ರೈಸ್ ಅಂತ ಇದೆ. ಇಲ್ಲ ನನಗೆ ಇದೆಲ್ಲ ಬೇಕಾಗಿಲ್ಲ ಅಂದ್ರೆ ನೀವು ಇಲ್ಲಿ ಫ್ರೀ ಅಂತ ಒಂದು ಆಪ್ಷನ್ ಬರುತ್ತೆ, ಬಟ್ ಆಲ್ರೆಡಿ ನಂದು ಅಕೌಂಟ್ ಇದೆ ಅದಕ್ಕೆ ಫ್ರೀ ಆಪ್ಷನ್ ಬರ್ತಲ್ಲ. ಸ್ಟಾರ್ಟ್ ಅವರ್ ಫ್ರೀ ಪ್ಲಾನ್, ಇದು ಕ್ಲಿಕ್ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ನೀವು ಒಂದು ಯಾವುದೋ ಒಂದು ಡೊಮೈನ್ ನೇಮ್ ಹಾಕ್ಬಿಟ್ಟು ನೀವು ಸೈಟ್ನ ಸ್ಟಾರ್ಟ್ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಶ್ರುತಿ ಅಂತ ಹಾಕ್ತೀನಿ, ಸರ್ಚ್ ಡೊಮೈನ್ ಅಂತ ಕೊಡ್ತೀನಿ. ನೋಡಿ, ಶ್ರುತಿ.blog ಅಂತ ಇದೆ. ಇದಕ್ಕೆಲ್ಲ ನಾವು ಪೇ ಮಾಡಬೇಕು. ಓಕೆ, ಬಟ್ ಫ್ರೀ ವೆಬ್ಸೈಟ್ಗೆ ಪೇ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, shruti46.wordpress.com ಇಸ್ ಇನ್ಕ್ಲೂಡೆಡ್. ಇದು ಸಬ್ ಡೊಮೈನ್, ಇದು ಸ್ಕಿಪ್ ಪರ್ಚೇಸ್ ಅಂತ ಇದೆ ಅಲ್ವಾ. ಸ್ಕಿಪ್ ಪರ್ಚೇಸ್ ಕೊಟ್ರೆ ಆಟೋಮ್ಯಾಟಿಕ್ ಆಗಿ ಬ್ಲಾಗ್ ಕ್ರಿಯೇಟ್ ಆಗುತ್ತೆ, ನಮ್ಗೆ ಬೇಡ. ಇದು ಅರ್ಥ ಆಯ್ತಾ? ಇದರಲ್ಲಿ ಫ್ರೀ ಆಗಿ ಫೇಸ್ಬುಕ್ ಅಕೌಂಟ್ ಮತ್ತೆ ಇನ್ಸ್ಟಾಗ್ರಾಮ್ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡ್ತೀವಲ್ವಾ, ಅದೇ ತರ ಕ್ರಿಯೇಟ್ ಮಾಡ್ಬೋದು. ಬಟ್ ಏನಂದ್ರೆ ನೀವು ಇಂಡಿಪೆಂಡೆಂಟ್ ಆಗಿ ಇದರಲ್ಲಿ ವರ್ಕ್ ಮಾಡೋಕ್ಕಾಗಲ್ಲ. ಇವಾಗ ನಾನು ಈ ತರ ಡಿಸೈನ್ ಮಾಡಿದೀನಲ್ವಾ ವೆಬ್ಸೈಟ್, ಈ ತರ ಎಲ್ಲ ನಾವು ಇಲ್ಲಿ ಮಾಡೋಕ್ಕಾಗಲ್ಲ. ಈ ತರ ಎಲ್ಲ ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಇವರು ಒಂದು ಥೀಮ್ ಕೊಡ್ತಾರೆ, ದಟ್ ಮೀನ್ಸ್ ಇಲ್ಲಿ ನೋಡಿ, ಇಲ್ಲಿ 6 GB ಸ್ಟೋರೇಜ್ ಇದೆ, ಅನ್ಲಿಮಿಟೆಡ್ ಪೇಜಸ್, ಪೋಸ್ಟ್ ಯೂಸರ್ ಅಂಡ್ ವಿಸಿಟರ್ಸ್ ಅಂತ ಇದೆ, ಫ್ರೀ ಡೊಮೈನ್ ಅಂತ ಇದೆ, ಮತ್ತೆ ಸಪೋರ್ಟ್ ಫ್ರಮ್ ಅವರ್ ಎಕ್ಸ್ಪರ್ಟ್ ಟೀಮ್ ಅಂತ ಇದೆ, ಡಜನ್ಸ್ ಆಫ್ ಪ್ರೀಮಿಯಂ ಥೀಮ್ಸ್ ಅಂತ ಇದೆ, ಆಲ್ ಪ್ರೀಮಿಯಂ ಥೀಮ್ಸ್. ಸೊ ನಾವು ಇವಾಗ ಇವ್ರು ಏನ್ ಥೀಮ್ಸ್ ಕೊಡ್ತಾ ಇದಾರೋ ಅದು ಮಾತ್ರನೇ ಯೂಸ್ ಮಾಡೋಕ್ಕಾಗತ್ತೆ. ಫಸ್ಟ್ ಆಫ್ ಆಲ್ ವಾಟ್ ಇಸ್ ಥೀಮ್ಸ್ ಅಂತ ಹೇಳ್ತೀನಿ. ಥೀಮ್ಸ್ ಅಂದ್ರೆ ಏನಿಲ್ಲ, ರೆಡಿಮೇಡ್ ಟೆಂಪ್ಲೇಟ್ ಅಂತ ಹೇಳ್ತಾರೆ. ರೆಡಿಮೇಡ್ ಟೆಂಪ್ಲೇಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಆಸ್ಟ್ರಾ ಅಂತ ಒಂದು ಹೋಗ್ತೀನಿ. ಇದು ವರ್ಡ್ ಪ್ಲಸ್ ಟೆಂಪ್ಲೇಟ್. ಇವಾಗ ನಾವು ಡ್ರೆಸ್ ಶಾಪ್ಗೆಲ್ಲ ಹೋದ್ರೆ ರೆಡಿಮೇಡ್ ಆಗಿ ಡ್ರೆಸ್ ಸಿಗತ್ತಲ್ವಾ, ನಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನ ತಗೊಂಡು ವಿ ಕ್ಯಾನ್ ವಿಯರ್ ಅಲ್ವಾ. ಸೊ ಅದೇ ತರನೇ
ರೆಡಿಮೇಡ್ ಆಗಿ ವೆಬ್ಸೈಟ್ ಇದೆ ನೋಡಿ, ಇಲ್ಲಿ ಸ್ಟಾರ್ಟ್ ಟೆಂಪ್ಲೇಟ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ 250 ಟೆಂಪ್ಲೇಟ್ಸ್ ಇದೆ ನೋಡಿ. ಲೈವ್ ಪ್ರಿವ್ಯೂ ಅಂತ ಕೊಟ್ರೆ ಇದು ರೆಡಿಮೇಡ್ ಆಗಿ ಇದೆ, ಎಲ್ಲರಿಗೂ ಕಾಣ್ತಾ ಇದೆ ಅಲ್ವಾ? ಎಸ್ ಸರ್. ಓಕೆ, ಇದು ರೆಡಿಮೇಡ್ ಆಗಿ ಇರುತ್ತೆ. ನಾವು ಜಸ್ಟ್ ಹೋಗ್ಬಿಟ್ಟು ಈ ಥೀಮ್ ನ ಇನ್ಸ್ಟಾಲೇಷನ್ ಮಾಡ್ಬಿಟ್ಟು ನೋಡಿ ಹೆಂಗೆ ಇನ್ಸ್ಟಾಲ್ ಮಾಡೋದು, ವಾಟ್ ಇಸ್ ಥೀಮ್, ವಾಟ್ ಇಸ್ ಇದೆಲ್ಲ ನಾನು ಇನ್ ಡೆಪ್ತ್ ಆಗಿ ನಾಳೆ ಹೇಳ್ತೀನಿ. ಓಕೆ, ಇದು ಜಸ್ಟ್ ಇಂಟ್ರೊಡಕ್ಷನ್ ತರ, ನಾವು ಇದರಲ್ಲೇ ವರ್ಕ್ ಮಾಡ್ತೀವಿ ಅಂತ ಹೇಳಕ್ ಬರ್ತಾ ಇದೀನಿ. ಸೊ ಇದರಲ್ಲಿ ನೋಡಿ ಇದು ಮೆನುಸ್ ಎಲ್ಲ ರೆಡಿ ಇದೆ. ನಾವು ಒಳಗಡೆ ಇದನ್ನ ಇನ್ಸ್ಟಾಲೇಷನ್ ಮಾಡ್ಬಿಟ್ಟು ಇದನ್ನು ಚೇಂಜ್ ಮಾಡ್ಕೋಬಹುದು, ಈ ಕಲರ್ ಚೇಂಜ್ ಮಾಡ್ಬೋದು, ಈ ಫೋಟೋಸ್ ಚೇಂಜ್ ಮಾಡ್ಬೋದು, ಎಲ್ಲ ಕಸ್ಟಮೈಸ್ ಮಾಡಿ ನಮ್ಗೆ ಹೆಂಗ್ ಬೇಕೋ ಹಂಗೆ ಚೇಂಜ್ ಮಾಡ್ಬೋದು. ಅರ್ಥ ಆಯ್ತಲ್ವಾ? ಸೊ ನೋಡಿ, ಕಂಪ್ಲೀಟ್ ಆಗಿ ಒಂದು ವೆಬ್ಸೈಟ್ ಇದೆ, ಇ ಕಾಮರ್ಸ್ ವೆಬ್ಸೈಟ್. ಸೊ ಕಂಪ್ಲೀಟ್ ಆಗಿ ಒಂದು ವೆಬ್ಸೈಟ್ ಟೆಂಪ್ಲೇಟ್, ದಿಸ್ ಇಸ್ ಕಾಲ್ಡ್ ರೆಡಿಮೇಡ್ ಟೆಂಪ್ಲೇಟ್. ನಾವು ಫ್ರೆಶ್ ಆಗಿ ಕೋಡಿಂಗ್ ಎಲ್ಲ ಮಾಡೋ ಅವಶ್ಯಕತೆ ಏನಿಲ್ಲ. ಇದರಲ್ಲಿ ನಾನು ಕಂಟ್ರೋಲ್ ಯು ಅಂತ ಪ್ರೆಸ್ ಮಾಡಿದ್ರೆ ನೋಡಿ ಈ ಥೀಮ್ಗೆ ಏನ್ ಕೋಡ್ ಇದೆಯೋ ಅದು ಇಲ್ಲಿ ಕಾಣ್ತಾ ಇದೆ. ಸೊ ನಾವು ವರ್ಡ್ ಪ್ರೆಸ್ ಅಲ್ಲಿ ಏನೇ ಮಾಡಿದ್ರು ಬ್ಯಾಕ್ ಎಂಡ್ ಅಲ್ಲಿ ಕೋಡಿಂಗ್ ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ. ನಾವೇನು ಕೋಡ್ ಸಿಂಗಲ್ ಲೈನ್ ಆಫ್ ಕೋಡ್ ಕೂಡ ನಾವು ಮಾಡೋ ಅವಶ್ಯಕತೆ ಇಲ್ಲ. ಇದು ಅರ್ಥ ಆಯ್ತಲ್ವಾ? ಇದೇ ತರ 300 ಟೆಂಪ್ಲೇಟ್ಸ್ ಇದೆ. ಇದರಲ್ಲಿ ಫ್ರೀ ಆಪ್ಷನ್ ಇದೆ, ಪೇಯ್ಡ್ ಆಪ್ಷನ್ ಇದೆ. ಫ್ರೀ ಆಗಿ ಏನಿದೆಯೋ ಅದನ್ನ ನಾವು ಯೂಸ್ ಮಾಡಿ ಪ್ರಾಕ್ಟೀಸ್ಗೆ ಯೂಸ್ ಮಾಡ್ಬೋದು. ಇದುವರೆಗೆ ಅರ್ಥ ಆಯ್ತು? ಈ ತರ ತುಂಬಾ ಥೀಮ್ಸ್ ಇದೆ. ನಾವು ಒನ್ಸ್ ವರ್ಡ್ ಪ್ರೆಸ್ ಒಳಗಡೆ ಹೋಗಾದ್ಮೇಲೆ ನಾನು ಹೇಳ್ತೀನಿ ಯಾವ ತರ ಥೀಮ್ಸ್ ಯೂಸ್ ಮಾಡೋದು ಏನು ಅಂತ ನಾನು ಹೇಳ್ತೀನಿ. ಓಕೆ, ಸೊ ನೆಕ್ಸ್ಟ್ ಥೀಮ್ಸ್ ನಾವು ನೋಡಿದೀವಿ, ಬಟ್ ಥೀಮ್ಸ್ ಅಲ್ಲಿ ಇನ್ನ ತುಂಬಾ ಡಿಫ್ರೆಂಟ್ ವೆರೈಟೀಸ್ ಆಫ್ ಥೀಮ್ಸ್ ಇದೆ. ಅದು ನಾವು ಮುಂದೆ ನೋಡೋಣ ಏನಂತ. ಥೀಮ್ಸ್ ನೆಕ್ಸ್ಟ್ ವರ್ಡ್ ಪ್ರೆಸ್ ಅಲ್ಲಿ ಪ್ಲಗಿನ್ಸ್ ಅಂತ ಒಂದು ಬರುತ್ತೆ. ಇವಾಗ ಪ್ಲಗಿನ್ ಅಂದ್ರೆ ಏನಿಲ್ಲ, ಇದೊಂದು ಸಾಫ್ಟ್ವೇರ್ ಫಂಕ್ಷನಾಲಿಟಿಗೋಸ್ಕರ ನಾವು ಯೂಸ್ ಮಾಡೋ ಸಾಫ್ಟ್ವೇರ್. ಓಕೆ, ಪ್ಲಗಿನ್ ಅಂದ್ರೆ ಏನಿಲ್ಲ, ಇವಾಗ ಇಲ್ಲಿ ಒಂದು ಫಾರ್ಮ್ ಇದೆ ಅಲ್ವಾ, ಇಲ್ಲೊಂದು ಫಾರ್ಮ್ ಇದೆ, ಇದಕ್ಕೆ ನಾವು ಪ್ಲಗಿನ್ ಯೂಸ್ ಮಾಡ್ಬೋದು. ಮತ್ತೆ ಇಲ್ಲಿ ಈ ತರ ಎಲ್ಲ ಇದೆ ನೋಡಿ, ಇದು ಈ ತರ ಎಲ್ಲ ಇದೆ, ಆಪ್ಷನ್ಸ್ ಎಲ್ಲ ಇದೆ. ಇದು ಎಲ್ಲದಕ್ಕೂ ನಾವೇನ್ ಮಾಡ್ಬೇಕು? ಕೋಡಿಂಗ್ ಮಾಡ್ಬೇಕು. ನಾವು ಕೋಡಿಂಗ್ ವೆಬ್ಸೈಟ್ ಮಾಡಿದ್ರೆ ಕೋಡಿಂಗ್ ಮಾಡ್ಬೇಕಲ್ವಾ? ಬಟ್ ಇದರಲ್ಲಿ ವರ್ಡ್ ಪ್ರೆಸ್ ಅಲ್ಲಿ ನಾವು ಪ್ಲಗಿನ್ ಯೂಸ್ ಮಾಡ್ತೀವಿ. ಇದು ಅರ್ಥ ಆಯ್ತಾ? ಎಲ್ಲರೂ ಇದ್ದೀರಾ? ಎಸ್ ಸರ್, ಎಸ್ ಸರ್. ನಿಮ್ಗೆ ಅರ್ಥ ಆಗ್ತದಲ್ವಾ? ಇದರಲ್ಲಿ ನಾವು ಕೋಡಿಂಗೇ ಮಾಡಲ್ಲ, ಎಲ್ಲಾ ಪ್ಲಗಿನ್ ಯೂಸ್ ಮಾಡಿ ಈ ತರ ವೆಬ್ಸೈಟ್ ನಾವು ಎಂತ ವೆಬ್ಸೈಟ್ ಡೆವಲಪ್ ಮಾಡ್ಬೋದು. ಓಕೆ, ನೋ ಕೋಡಿಂಗ್, ಎಲ್ಲಾ ಪ್ಲಗಿನ್ ಯೂಸ್ ಮಾಡಿ ಮಾಡ್ಬೋದು. ಪ್ಲಗಿನ್ ಹೆಂಗೆ ಏನು ಅದು ಹೆಂಗೆ ಯೂಸ್ ಮಾಡೋದು ಅಂತೆಲ್ಲ ಮುಂದೆ ಪ್ರಾಕ್ಟಿಕಲ್ ಆಗಿ ನೋಡೋಣ ಅದೆಲ್ಲ. ಸೊ ನಾವು ಒಂದು ವೆಬ್ಸೈಟ್ ಈ ತರನೇ ಬಿಲ್ಡ್ ಮಾಡೋದು. ಓಕೆ, ಸೊ ಇನ್ನೊಂದು ಇವಾಗ ಕಸ್ಟಮ್ ಮೇಡ್ ವೆಬ್ಸೈಟ್ ಅಂತ ಇದೆ, ಮತ್ತೆ ಟೆಂಪ್ಲೇಟ್ ಬೇಸ್ಡ್ ವೆಬ್ಸೈಟ್ ಅಂತ ಇದೆ. ಇದೆಲ್ಲ ತುಂಬಾ ದಟ್ ಮೀನ್ಸ್ ಗ್ರೌಂಡ್ ಲೆವೆಲ್ ನಾಲೆಜ್ ಇದೆಲ್ಲ ವೆಬ್ಸೈಟ್ಗೆ. ಏನಂತ ನೋಡೋಣ. ಕಸ್ಟಮ್ ಮೇಡ್ ವೆಬ್ಸೈಟ್ ಅಂದ್ರೆ ಏನಂತ ನಾನು ತೋರಿಸ್ತೀನಿ. ಜಸ್ಟ್ ಇಲ್ಲಿ ಹೋಗ್ಬಿಟ್ಟು ವೆಬ್ ಟೆಂಪ್ಲೇಟ್ ಅಂತ ಹೋಗ್ತೀನಿ. ಒಂದು ವೆಬ್ ಡೆವಲಪರು ಹೆಂಗೆಲ್ಲ ವೆಬ್ಸೈಟ್ ಕ್ರಿಯೇಟ್ ಮಾಡ್ತಾರೆ ಅಂತ ನಾವು ನೋಡೋಣ. ಇಮೇಜಸ್ ಹೋಗ್ತೀನಿ ನೋಡಿ, ಇದೆಲ್ಲ ಟೆಂಪ್ಲೇಟ್ ಕಾಣ್ತದಲ್ವಾ? ಎಲ್ಲ ಟೆಂಪ್ಲೇಟ್ಸು ಇದು ಹೆಂಗಂದ್ರೆ ಒಂದು ಇಮೇಜ್ ತರಾನೇ ಇರುತ್ತೆ. ಇದು ಕೋಡಿಂಗ್ ಇಲ್ಲ. ಇದು ಅವ್ರು ಹೆಂಗೆ ಯೂಸ್ ಮಾಡ್ತಾರೆ ಅಂದ್ರೆ ಜಸ್ಟ್ ಡಿಸೈನ್ ಮಾಡ್ತಾರೆ, ಫೋಟೋಶಾಪ್ ಇಲ್ಲಸ್ಟ್ರೇಟರ್ ಯೂಸ್ ಮಾಡಿ ಡಿಸೈನ್ ಮಾಡ್ತಾರೆ. ಒನ್ಸ್ ಇದು ಆದ್ಮೇಲೆ ಅವರು ಕೋಡಿಂಗ್ HTML CSS ಇದೆಲ್ಲ ರೈಟ್ ಮಾಡಿ ವೆಬ್ಸೈಟ್ ನ ಡೆವಲಪ್ ಮಾಡ್ತಾರೆ. ಇದು ಕಸ್ಟಮ್ ಮೇಡ್ ವೆಬ್ಸೈಟ್. ಇವಾಗ ಕಸ್ಟಮ್ ಮೇಡ್ ವೆಬ್ಸೈಟ್ ಅಂದ್ರೆ ಅಮೆಝಾನ್ ಕಸ್ಟಮ್ ಮೇಡ್ ವೆಬ್ಸೈಟ್. ಅಮೆಝಾನ್ ತರ ಎಲ್ಲಾದ್ರೂ ಥೀಮ್ಸ್ ಟೆಂಪ್ಲೇಟ್ ಸಿಗತ್ತಾ ಎಲ್ಲಾದ್ರೂ? ಅದೇ ತರ ಎಲ್ಲಾದ್ರೂ ಇದೆಯಾ? ಹಂಗಂದ್ರೆ ಏನದು? ಕಸ್ಟಮೈಸ್ಡ್, ಅವ್ರಿಗೆ ಹೆಂಗ್ ಬೇಕೋ ಹಂಗ್ ಕಸ್ಟಮೈಸ್ಡ್ ಮಾಡಿದ್ದಾರೆ. ಸೊ ಆ ತರ ವೆಬ್ಸೈಟ್ ಎಲ್ಲ ಏನ್ ಮಾಡ್ಬೇಕಂದ್ರೆ ಖಂಡಿತ ಕೋಡಿಂಗ್ ಎಲ್ಲ ಮಾಡಿ ಅವ್ರು ಇಂಡಿವಿಜುವಲ್ ಆಗಿ ಕೋಡಿಂಗ್ ಎಲ್ಲ ಮಾಡಿ ಡೆವಲಪ್ ಮಾಡಿದ್ದಾರೆ. ದಟ್ ಈಸ್ ಕಾಲ್ಡ್ ಕಸ್ಟಮ್ ಮೇಡ್ ವೆಬ್ಸೈಟ್. ಓಕೆ, ಟೆಂಪ್ಲೇಟ್ ಬೇಸ್ಡ್ ವೆಬ್ಸೈಟ್ ಅಂದ್ರೆ ಫುಲ್ ಅಂಡ್ ಫುಲ್ ಈ ತರ ಥೀಮ್ಸ್ ಟೆಂಪ್ಲೇಟ್ಸ್ ಬೋತ್ ಆರ್ ಸೇಮ್ ಓನ್ಲಿ. ಥೀಮ್ಸ್ ಆರ್ ಟೆಂಪ್ಲೇಟ್ಸ್ ಬೋತ್ ಆರ್ ಸೇಮ್. ಓಕೆ, ಸೊ ಇಲ್ಲಿ ಇದೆ ಅಲ್ವಾ, ಈ ತರ ಎಷ್ಟೊಂದಿದೆ, ಆಲ್ಮೋಸ್ಟ್ 60,000+ ಥೀಮ್ಸ್ ಟೆಂಪ್ಲೇಟ್ಸ್ ಇದೆ ಮಾರ್ಕೆಟ್ ಅಲ್ಲಿ, ವರ್ಡ್ ಪ್ರೆಸ್ ಮಾರ್ಕೆಟ್ ಅಲ್ಲಿ. ನೀವು ಯಾವ್ದು ಬೇಕಾದ್ರೂ ತಗೊಂಡು ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಇಷ್ಟವರೆಗೆ ಅರ್ಥ ಆಗಿದೆಯಾ? ಏನೋ ಡೌಟ್ ಇದೆಯಾ? ಡೌಟ್ ಇದ್ರೆ ಕೇಳಿ. ನಾವು ನೆಕ್ಸ್ಟ್ ಆಲ್ಮೋಸ್ಟ್
ಇಂಟ್ರೊಡಕ್ಷನ್ ಎಲ್ಲ ಆಯ್ತು. ನೆಕ್ಸ್ಟ್ ಡೇ ಆಲ್ಮೋಸ್ಟ್ ಟುಡೇ ಇಂದಾನೆ ನಾವು ಪ್ರಾಕ್ಟಿಕಲ್ ಆಗಿ ಹೋಗ್ತೀವಿ ಎಲ್ಲ ಸೆಷನ್. ಏನು ಡೌಟ್ ಇಲ್ಲ ತಾನೆ? ನಾವು ಇವಾಗ ಯಾವ್ದು ಯೂಸ್ ಮಾಡ್ತೀವಿ ಅಂದ್ರೆ wordpress.com ಯೂಸ್ ಮಾಡಲ್ಲ. ದಟ್ ಮೀನ್ಸ್ ಇದು ಯೂಸ್ ಮಾಡಲ್ಲ. ಕ್ಲೋಸ್ ಮಾಡ್ತೀನಿ. ಇದು ಯೂಸ್ ಮಾಡಲ್ಲ. ಇದು ಹೆಂಗೆ ಇದೆ ಅಂತ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ಸ್ಯಾಂಪಲ್ ಆಗಿ ಒಂದು ವೆಬ್ಸೈಟ್ ತರ ಮಾಡಿದೀವಿ ಅಷ್ಟೇ. ಇದು ಸುಮ್ಮನೆ ಡಮ್ಮಿ ವೆಬ್ಸೈಟ್ ಅಷ್ಟೇ. ಒಂದು ಇವಾಗ ಡೈರಿ ಎಲ್ಲ ಯೂಸ್ ಮಾಡ್ತಾರಲ್ವಾ, ನಾನು ಒಂದು ನೋಟ್ಸ್ ಎಲ್ಲ ಬರ್ದು ಇಟ್ಕೋಬೇಕು, ಒಂದು ಕೆಲವು ಪೋಯಮ್ಸ್ ಎಲ್ಲ ಬರ್ದು ಇಟ್ಕೋಬೇಕು, ಆ ತರ ಒಂದು ಡೈರಿ ತರ ಯೂಸ್ ಮಾಡ್ಬೋದು. ಬಟ್ ಇದರಿಂದ ನಮ್ಗೆ ಮನಿ ಮೇಕಿಂಗ್ ಎಲ್ಲ ಫ್ರೀಡಮ್ ಆಗಿ ಮಾಡೋಕ್ಕಾಗಲ್ಲ. ಯಾವ್ದ್ರಲ್ಲಿ ಮಾಡೋಕ್ಕಾಗತ್ತಂದ್ರೆ ನೋಡಿ, ಸೇಮ್ ಡೊಮೈನ್ ಇದರಲ್ಲಿ ಮಾಡೋಕ್ಕಾಗುತ್ತೆ. ದಿಸ್ ಡೊಮೈನ್ ಇಸ್ ಫಾರ್ ಮೈ ಓನ್. ನಾನೇ ಓನರ್ ಈ ಡೊಮೈನ್ಗೆ. ಬಟ್ ಇದಕ್ಕೆ ನಾನು ಓನರ್ ಅಲ್ಲ. ಇಲ್ಲಿ ನೋಡಿ wordpress.com ಅವರೇ ಓನರ್. ಇದು ಅರ್ಥ ಆಯ್ತಲ್ವಾ? ಸೊ ನಾವು ಇದರಲ್ಲಿ ಸ್ಟಾರ್ಟ್ ಮಾಡಬಾರ್ದು. ಇಂಡಿವಿಜುವಲ್ ಆಗಿ ಡೊಮೈನ್ ಪರ್ಚೇಸ್ ಮಾಡಿನೇ ಸ್ಟಾರ್ಟ್ ಮಾಡಬೇಕು. ಒನ್ ಕ್ಲಿಯರ್ ರೈಟ್? ಎಲ್ಲರಿಗೂ ಅರ್ಥ ಆಯ್ತಲ್ವಾ? ಏನೋ ಡೌಟ್ ಇದೆಯಾ? ಶ್ರುತಿ ಮತ್ತೆ ಯಾರು ಇದ್ದೀರಾ? ಶ್ರುತಿ, ತ್ರಿವೇಣ್, ಅಶ್ವಿನಿ, ಯು ಆರ್ ಇನ್ ದ ಸೇಮ್ ಫೀಲ್ಡ್. ಚೈತ್ರ, ಎಲ್ಲರಿಗೂ ಅರ್ಥ ಆಯ್ತಲ್ವಾ? ಓಕೆ, ಡನ್. ಸೊ ನೆಕ್ಸ್ಟ್ ಇವಾಗ ಟೈಪ್ಸ್ ಆಫ್ ಹೋಸ್ಟಿಂಗ್ ಏನಂತ ನಾವು ನೋಡೋಣ. ಹೋಸ್ಟಿಂಗ್ ಅಂದ್ರೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ. ವೆಬ್ಸೈಟ್ಗೆ ಒಂದು ಸ್ಪೇಸ್ ಬೇಕು. ನಮ್ಮ ಇಮೇಜಸ್, ಕಂಟೆಂಟ್ ಇದೆಲ್ಲ ಆನ್ಲೈನ್ ನಲ್ಲಿ ಸ್ಟೋರ್ ಮಾಡೋಕ್ಕೆ ಒಂದು ಸ್ಪೇಸ್ ಬೇಕು. ಓಕೆ, ಇದರಲ್ಲಿ ಯಾವುದು ಎಷ್ಟು ಟೈಪ್ಸ್ ಇದೆ ಅಂತ ನಾವು ನೋಡೋಣ. ಟೈಪ್ಸ್ ಆಫ್ ಹೋಸ್ಟಿಂಗ್ ಅಂತ ನೋಡೋಣ. ಸೊ ಇದರಲ್ಲಿ ನಾನು ಇಲ್ಲಿ ಬರೆಯೋದಕ್ಕಿಂತ ನಾನು ಇಲ್ಲಿ ಡೈರೆಕ್ಟ್ ಆಗಿ ಗೋಡಾಡಿ ಹೋಗ್ತೀನಿ. ಅಲ್ಲೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಗೋಡಾಡಿ ಇಲ್ಲಿ ಬಂದ್ರೆ ಗೋಡಾಡಿ ಹೋಗ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಹೋಸ್ಟಿಂಗ್ ಅಂತ ಒಂದು ಟ್ಯಾಬ್ ಇದೆ ಅಲ್ವಾ, ಇದು ಕ್ಲಿಕ್ ಮಾಡಿದ್ರೆ ಇಲ್ಲಿ ಯಾವ್ಯಾವ ಹೋಸ್ಟಿಂಗ್ ಇದೆ. ವೆಬ್ ಹೋಸ್ಟಿಂಗ್ ಅಂತ ಒಂದಿದೆ, ವರ್ಡ್ಪ್ರೆಸ್ ಹೋಸ್ಟಿಂಗ್ ಫಾರ್ ವರ್ಡ್ಪ್ರೆಸ್ ಅಂತ ಇದೆ, VPS ಹೋಸ್ಟಿಂಗ್ ಅಂತ ಇದೆ. ನಾನು ಒಂದೊಂದಾಗಿ ಸಪ್ರೇಟ್ ಆಗಿ ಓಪನ್ ಮಾಡ್ತೀನಿ. ಮತ್ತೆ ಆಲ್ ಹೋಸ್ಟಿಂಗ್ ಪ್ಲಾನ್. ಸೊ ಓಕೆ, ಸೊ ಇದರಲ್ಲಿ ನಾವು ಒಂದೊಂದಾಗಿ ಹೋಗಿ. ಇದು ವೆಬ್ ಹೋಸ್ಟಿಂಗ್ ಅಂದ್ರೆ ಏನಿಲ್ಲ. ಇವಾಗ ಒಂದೊಂದು ವೆಬ್ಸೈಟ್ ಒಂದೊಂದು ಸ್ಪೇಸ್ ತಗೊಳತ್ತೆ. ಇವಾಗ 5 ಪೇಜ್ ವೆಬ್ಸೈಟ್ ಅಂದ್ರೆ ಒಂದು ಸ್ಪೇಸ್ ತಗೊಳತ್ತಲ್ವಾ. ಇವಾಗ ಅಮೆಝಾನ್ ವೆಬ್ಸೈಟ್ಗೂ ಬ್ಯಾಂಗ್ಳೂರ್ ಡಿಜಿಟಲ್ ಮಾರ್ಕೆಟಿಂಗ್ ವೆಬ್ಸೈಟ್ಗೂ ಡಿಫ್ರೆನ್ಸ್ ಇದೆ. ಅಮೆಝಾನ್ ತುಂಬಾ ದೊಡ್ಡ ವೆಬ್ಸೈಟ್, ಬ್ಯಾಂಗ್ಳೂರ್ ಡಿಜಿಟಲ್ ಮಾರ್ಕೆಟಿಂಗ್ ಮೀಡಿಯಂ ಲೆವೆಲ್ ವೆಬ್ಸೈಟ್, ಒಂದು ಸ್ಮಾಲ್ ವೆಬ್ಸೈಟ್ ಅಷ್ಟೇ. ಓಕೆ, ಆ ತರ ಸ್ಮಾಲ್ ವೆಬ್ಸೈಟ್ ಅಂದ್ರೆ ನೀವು ಈ ಪ್ಲಾನ್ ಯೂಸ್ ಮಾಡ್ಬೋದು. ವೆಬ್ ಹೋಸ್ಟಿಂಗ್ ಅಂತ ಇದೆ ಅಲ್ವಾ, ಸೊ 89 ಪರ್ ಮಂತ್ ಅಂತ ಇದೆ. ಇದು ನೀವು ಯೂಸ್ ಮಾಡ್ಬೋದು. ಇದು ನೋಡಿ, ಅಪ್ ಟೈಮು ಮತ್ತೆ ಫ್ರೀ SSL ಸರ್ಟಿಫಿಕೇಟ್. SSL ಸರ್ಟಿಫಿಕೇಟ್ ಅಂದ್ರೆ ಏನೂ ಇಲ್ಲ, ಎಲ್ಲಾ ಡೊಮೈನ್ ಅಲ್ಲೂ ಇಲ್ಲಿ SSL ಸರ್ಟಿಫಿಕೇಟ್ ಅಂತ ಒಂದು ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದನ್ನ ನಾನು ಕಾಪಿ ಮಾಡ್ತೀನಿ. ಕಾಪಿ ಮಾಡಿಬಿಟ್ಟು ಇಲ್ಲಿ ಬಂದು ಪೇಸ್ಟ್ ಮಾಡ್ತೀನಿ. ಇಲ್ಲಿ ಏನ್ ಬಂದಿದೆ, ಒಂದು S ಅಂತ ಬಂದಿದೆ ಅಲ್ವಾ. ದಿಸ್ ಇಸ್ ಕಾಲ್ಡ್ SSL ಸರ್ಟಿಫಿಕೇಟ್, ಸೆಕ್ಯೂರ್ ಸಾಕೆಟ್ ಲೇಯರ್ ಅಂತ ಹೇಳ್ತಾರೆ. ಸೆಕ್ಯೂರ್ ಸಾಕೆಟ್ ಲೇಯರ್ ಅಂದ್ರೆ ಎಲ್ಲಾ ಯೂಸರು ಈ ಡೊಮೈನ್ ನ, ಈ ವೆಬ್ಸೈಟ್ ನ ಯೂಸ್ ಮಾಡ್ಬೋದು. ಇಟ್ ಇಸ್ ಸೇಫ್ ಅಂತ. ಸಪೋಸ್ ಇಲ್ಲಿ SSL ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಇಲ್ಲಿ ಒಂದು ಲಾಕ್ ಬಟನ್ ಇದೆ ಅಲ್ವಾ, ಇದು ರೆಡ್ ಮಾರ್ಕ್, ಇಂಟು ಮಾರ್ಕ್ ಬರುತ್ತೆ. ದಟ್ ಮೀನ್ಸ್ ಇದು ಸೇಫ್ ಇಲ್ಲ, ಈ ವೆಬ್ಸೈಟ್ ಸೇಫ್ ಇಲ್ಲ. ಜಸ್ಟ್ ಇಮೇಜಿನ್ ಮಾಡಿ ನೋಡಿ, ಅಮೆಝಾನ್ ಅಲ್ಲಿ ಈ ವೆಬ್ಸೈಟ್ ಸೇಫ್ ಇಲ್ಲ ಅಂತ ಇದ್ರೆ ನೀವು ಹೋಗಿ ಕಾರ್ಡ್ ಎಲ್ಲ ಯೂಸ್ ಮಾಡಿ ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡ್ತೀರಾ. ಹಂಗ ಪರ್ಚೇಸ್ ಮಾಡಿದ್ರೆ ನಿಮ್ ಕಾರ್ಡ್ ನ ಹ್ಯಾಕ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ SSL ಸರ್ಟಿಫಿಕೇಟ್. SSL ಸರ್ಟಿಫಿಕೇಟ್ ಎಲ್ಲಿ ಸಿಗತ್ತೆ? ಹೋಸ್ಟಿಂಗ್ ಕಂಪನಿನೇ ಪ್ರೊವೈಡ್ ಮಾಡ್ತಾರೆ. ಇದು ಅರ್ಥ ಆಯ್ತಾ? ಎನಿ ಡೌಟ್ಸ್? ಸೊ ಅದನ್ನ ಗ್ಯಾರಂಟಿಡ್ ಅಪ್ ಟೈಮ್ ಅಂದ್ರೆ ಫಾಸ್ಟ್ ಆಗಿ ಲೋಡ್ ಆಗುತ್ತೆ ಅಂತ ಒಂದು ಮೀನಿಂಗ್. ಪವರ್ಫುಲ್ ಹೋಸ್ಟಿಂಗ್ ಇದೆಲ್ಲ ಅವ್ರು ಸೇಲ್ ಮಾಡೋದಕ್ಕೆ ಎಲ್ಲಾ ಟೆಕ್ನಾಲಜಿ ಎಲ್ಲ ಹೇಳ್ತಾರೆ. ಎಕ್ಸ್ಪರ್ಟ್ ಹೋಸ್ಟಿಂಗ್ ಸಪೋರ್ಟ್, ದಟ್ ಮೀನ್ಸ್ ಹೋಸ್ಟಿಂಗ್ ಸಪೋರ್ಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಓಕೆ, ಲೆಟ್ಸ್ ಡೈವ್ ಇನ್ ಟು ದ ಡಿಫ್ರೆಂಟ್ ಸಬ್ಜೆಕ್ಟ್. ಇಲ್ಲಿ ನೋಡಿ, ಹೋಸ್ಟಿಂಗ್ ಫಾರ್ ವರ್ಡ್ಪ್ರೆಸ್ ಬೇಸಿಕ್ ಅಂತ ಇದೆ. ಬೆಸ್ಟ್ ಫಾರ್ ಹೋಸ್ಟಿಂಗ್ ಸಿಂಪಲ್ ವೆಬ್ಸೈಟ್. ಸಿಂಪಲ್ ವೆಬ್ಸೈಟ್ ಅಂದ್ರೆ ಏನು? ಒಂದು ಬೇಸಿಕ್ ವೆಬ್ಸೈಟ್, 5 ಪೇಜ್ 6 ಪೇಜ್ ವೆಬ್ಸೈಟ್, ಸಿಂಪಲ್ ಆಗಿರೋ ವೆಬ್ಸೈಟ್ ನಾವು ಹೋಸ್ಟ್ ಮಾಡ್ಬೋದು. ಒಂದು ವೆಬ್ಸೈಟ್ ಮಾಡ್ಬೋದು. 10 GB ಸ್ಟೋರೇಜ್ ಕೊಡ್ತಾರೆ. 10 GB ಅಂದ್ರೆ ಒಂದು 10 ಫೋಟೋ ಇದ್ರೆ ಒಂದು 1 GB ಫಿಲ್ ಆಗುತ್ತಲ್ವಾ. ಒಂದು ವಿಡಿಯೋ ಮಾಡಿದ್ರೆ ಒಂದು 2 GB ಹೋಗುತ್ತಲ್ವಾ. ಆ ತರ ವೆಬ್ಸೈಟ್ಗೆ ಒಂದು ಸ್ಪೇಸ್.
ಮತ್ತೆ ಫ್ರೀ SSL ಸರ್ಟಿಫಿಕೇಟ್. ಫ್ರೀ SSL ಸರ್ಟಿಫಿಕೇಟ್ ಅಂದ್ರೆ ಏನು, ಇಲ್ಲಿದೆ ಅಲ್ವಾ ಸೆಕ್ಯೂರ್ ಸಾಕೆಟ್ ಲೇಯರ್, ಇದು ಫ್ರೀ ಆಗಿ ಕೊಡ್ತಾ ಇದಾರೆ, ಅದು ನೀವು ಯೂಸ್ ಮಾಡ್ಕೋಬಹುದು. ಓಕೆ, ಮತ್ತೆ ಏನಿದೆ, ಎ ಕ್ರಿಯೇಷನ್ ಟೂಲ್. ಎ ಕ್ರಿಯೇಷನ್ ಅಂದ್ರೆ ಎ ಯೂಸ್ ಮಾಡಿ ನೀವು ವೆಬ್ಸೈಟ್ ಡೆವಲಪ್ಮೆಂಟ್ ಮಾಡ್ಬೋದು. ಓಕೆ, ಬಟ್ ಇಟ್ಸ್ ನಾಟ್ ರೆಕಮೆಂಡೆಡ್. ಎಲ್ಲ ಮಾಡೋದು ಬೇಡ, ನಾವು ವರ್ಡ್ಪ್ರೆಸ್ ಅಲ್ಲೇ ಮಾಡೋಣ. ವೀಕ್ಲಿ ಬ್ಯಾಕಪ್. ವೀಕ್ಲಿ ಬ್ಯಾಕಪ್ ಅಂದ್ರೆ ಏನು, ಜನರಲ್ ಆಗಿ ಬ್ಯಾಕಪ್ ಅಂದ್ರೆ ಏನು ಅಂತ ಹೇಳಿ. ಫೋನಲ್ಲಿ ಬ್ಯಾಕಪ್ ಬರುತ್ತೆ, ವಾಟ್ಸಪ್ ಅಲ್ಲಿ ಬ್ಯಾಕಪ್ ಬರುತ್ತೆ, ಇದೆಲ್ಲ ಬ್ಯಾಕಪ್ಸ್ ಅಲ್ವಾ. ಅದೇ ತರ ನಿಮ್ ವೆಬ್ಸೈಟ್ ಸಪೋಸ್ ಆಕ್ಸಿಡೆಂಟಲ್ ಆಗಿ ಡೆಲೀಟ್ ಆಯ್ತು, ಆಕ್ಸಿಡೆಂಟಲ್ ಆಗಿ ಯಾರೋ ಬಂದು ಹ್ಯಾಕ್ ಮಾಡ್ಬಿಟ್ರು, ರೀಕವರ್ ಮಾಡ್ಕೊಳ್ಳೋದು ಸರ್. ಆ ತರ ಇದ್ರೆ ನಿಮ್ ವೆಬ್ಸೈಟ್ ಮತ್ತೆ ವಾಪಸ್ ಬ್ಯಾಕಪ್ ಆಗ್ಬಿಡುತ್ತೆ ಆಟೋಮೆಟಿಕ್ ಆಗಿ. 1 ವೀಕ್ ಮುಂಚೆ ನಿಮ್ ವೆಬ್ಸೈಟ್ ಹೆಂಗಿತ್ತು ಅದು ರೀ ಬ್ಯಾಕಪ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ಆಟೋಮೆಟಿಕ್ ಬ್ಯಾಕಪ್. ಓಕೆ, ಇದು ಸೈಟ್ ಆಪ್ಟಿಮೈಸರ್ ಅಲ್ಲ, ಇದೆಲ್ಲ ಜಸ್ಟ್ ಒಂದೊಂದು ಟೆಕ್ನಿಕಲ್ ಆಗಿ ಹೇಳೋದು. ಸೊ ಇದೆಲ್ಲ ಫೀಚರ್ಸ್. ಓಕೆ, ರಿಮೈನಿಂಗ್ ಟೆಕ್ನಿಕಲ್ ಫೀಚರ್ಸ್ ಇದೆಲ್ಲ. ಓಕೆ, ಅದೇ ತರ ಇದು ಒಂದು ಪ್ಲಾನ್ $499 ಪರ್ ಮಂತ್. ಇನ್ನೊಂದು ಹೇಳ್ತೀನಿ, $369 ಪರ್ ಮಂತ್ ಅಂದ್ರೆ when you pay today, auto renews automatically 8,000. ದಟ್ ಮೀನ್ಸ್ ಇವತ್ತು ನೀವು ಪೇ ಮಾಡಿದ್ರೆ 1 ಇಯರ್ಗೆ ಪೇ ಮಾಡಿದ್ರೆ ಇಷ್ಟು ಅಮೌಂಟ್ ಬರುತ್ತೆ ಪರ್ ಮಂತ್. 369 ಅಂದ್ರೆ 1 ಇಯರ್ಗೆ ಇದು. ಓಕೆ, ನೀವು 1 ಇಯರ್ಗೆ ಪೇ ಮಾಡಿದ್ರೆ ಇಷ್ಟು ಅಮೌಂಟ್ ಬರುತ್ತೆ. ನೆಕ್ಸ್ಟ್ ಇಯರ್ ರಿನಿವಲ್ ಮಾಡಿದ್ರೆ ಹಂಗೆ ಡಬಲ್ ಆಗುತ್ತೆ. ಕೆಲವರು ಇದನ್ನ ನೋಡೋದೇ ಇಲ್ಲ. ಓಕೆ, 369 ಪರ್ ಮಂತ್ ಅಂತ ಪರ್ಚೇಸ್ ಮಾಡ್ತಾರೆ, ಬಟ್ ನೆಕ್ಸ್ಟ್ ಮಂತ್ ಆನ್ವರ್ಡ್ಸ್ ಡಬಲ್ ಆಗಿರುತ್ತೆ. ಅದು ಇಲ್ಲಿ ಅವ್ರು ನೋಡೋದೇ ಇಲ್ಲ ಎಷ್ಟೊಂದು ಜನ. ಅರ್ಥ ಆಯ್ತಾ ಇದು? ಸೊ ನೀವು ನಾಳೆ ಎಲ್ಲಾದ್ರೂ ಫ್ರೀಲಾನ್ಸಿಂಗ್ ಏನಾದ್ರು ಮಾಡಕ್ ಹೋದ್ರೆ ಇದೆಲ್ಲ ಕೇರ್ಫುಲ್ ಆಗಿ ವಾಚ್ ಮಾಡಿ. ಓಕೆ, ಅದೇ ತರ $499 ಇಲ್ಲಿ ಪರ್ ಮಂತ್ಗೆ. ವೆನ್ ಯು ಪೇ, ದಟ್ ಮೀನ್ಸ್ 1 ಇಯರ್ ಆದ್ಮೇಲೆ ರಿನಿವಲ್ ಮಾಡ್ತಿರಲ್ಲ, ಹಂಗೆ ಡಬಲ್ ದ ಚಾರ್ಜಸ್. ಓಕೆ, 1 ವೆಬ್ಸೈಟ್ ಕೊಡ್ತಾರೆ, 20 GB ಸ್ಟೋರೇಜ್ ಕೊಡ್ತಾರೆ, ಫ್ರೀ SSL, ರಿಮೈನಿಂಗ್ ಆಲ್ ದ ಆಪ್ಷನ್ಸ್ ವಿಲ್ ಬಿ ಸೇಮ್. ಓಕೆ, ಅದೇ ತರ ಇದರಲ್ಲಿ ಕೆಲವು PHP ವರ್ಷನ್ ಕಂಟ್ರೋಲ್, ಇದೆಲ್ಲ ಕೋಡಿಂಗ್ ಆಪ್ಷನ್ಸ್, ಇದೆಲ್ಲ ನಮ್ಗೆ ಏನು ಬೇಕಾಗಿಲ್ಲ. ಸೊ ಇಲ್ಲಿ ಇದೆ ಅಲ್ವಾ, ಅದೇ ತರ 3 ವೆಬ್ಸೈಟ್ಸ್, 30 GB ಸ್ಟೋರೇಜ್, ಫ್ರೀ SSL ಸರ್ಟಿಫಿಕೇಟ್. ಸೊ ಇದು ನೀವು ಪರ್ಚೇಸ್ ಮಾಡಿದ್ರೆ 3 ಡೊಮೈನ್ ಸಪ್ರೇಟ್ ಆಗಿ ಪರ್ಚೇಸ್ ಮಾಡಿ 3 ವೆಬ್ಸೈಟ್ ಇನ್ಸ್ಟಾಲೇಷನ್ ಮಾಡ್ಬೋದು. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಕಾಲ್ಡ್ ಅ ಪ್ಲಾನ್. ಇದರಲ್ಲಿ ನೀವು ಯಾವ್ದು ಬೇಕಾದ್ರೆ ಪರ್ಚೇಸ್ ಮಾಡಿ ಯೂಸ್ ಮಾಡ್ಬೋದು. ನಮಗೆ ಇದು ಟೆಕ್ನಿಕಲ್ ಆಗಿ ಏನು ಲರ್ನ್ ಮಾಡೋದಲ್ಲ, ಬೇಡ. ಓಕೆ, ನೆಕ್ಸ್ಟ್ ಇದು ಅಷ್ಟೇ. ಇದು ನೋಡಿ, ಇದು ಸೆಕೆಂಡ್ ಟೈಪ್ ಆಫ್ ಪ್ಲಾನ್. ಇದು 89 ಪರ್ ಮಂತ್ ವಿತ್ 3 ಇಯರ್ ಟರ್ಮ್. ನೀವು 3 ಇಯರ್ಗೆ ತಗೊಂಡ್ರೆ ಇಷ್ಟು ಬರುತ್ತೆ. 3 ಇಯರ್ ಪರ್ಚೇಸ್ ಮಾಡಿದ್ರೆ 3 ಇಯರ್ ಆದ್ಮೇಲೆ ನೋಡಿ ಟ್ರಿಪಲ್ ದ ಚಾರ್ಜಸ್. 3,000 ಟ್ರಿಪಲ್ ಆಗಿ ತಗೊಳ್ತಾರೆ ರಿನಿವಲ್. 1 ವೆಬ್ಸೈಟ್ 10 GB ಸ್ಟೋರೇಜ್, ಸಿ ಪ್ಯಾನಲ್, 30 ಡೇ ಮನಿ ಬ್ಯಾಕ್ ಗ್ಯಾರಂಟಿ ಅಷ್ಟೇ. ಇದರಲ್ಲಿ ಬೇರೆ ಏನು ಬರಲ್ಲ. ಅದೇ ತರ ಇದರಲ್ಲಿ ಫೀಚರ್ಸ್ ಇದೆ 219. ಸೊ ಇದು ಚಾರ್ಜಸ್. ಅದೇ ತರ ಇದರಲ್ಲಿ ಫೀಚರ್ಸ್ ಎಲ್ಲ ಸೇಮ್ ಫೀಚರ್ಸ್. ಇದು ವೆಬ್ ಹೋಸ್ಟಿಂಗ್, ಇದು ಕೋಡಿಂಗ್ ವೆಬ್ಸೈಟ್ಗೆ ಇದು ಸೆಟ್ ಆಗುತ್ತೆ. ನೋಡಿ, ಇದು ವರ್ಡ್ಪ್ರೆಸ್ ವೆಬ್ಸೈಟ್ ಮಾಡೋವಾಗ ಇದು ಯೂಸ್ ಮಾಡೋದು, ಇದು ಕೋಡಿಂಗ್ ವೆಬ್ಸೈಟ್ ಮಾಡೋವಾಗ ಯೂಸ್ ಮಾಡೋದು. ಅರ್ಥ ಆಯ್ತಾ ಇದು? ಅರ್ಥ ಆಗಿದೆಯಾ? ಓಕೆ, ಇನ್ನ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಹೋಗಿಲ್ಲ, ಅದುವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ನಾಳೆಯಿಂದ ನಿಮ್ಗೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಹೋಗುತ್ತೆ. ಆಲ್ಮೋಸ್ಟ್ ನಿಮ್ಗೆ ಸಬ್ ಡೊಮೈನ್ ಎಲ್ಲ ಇದೆ ಅಲ್ವಾ, ಶ್ರುತಿ ಅಂಡ್ ನನಗೆ ಓಕೆ, ನನಗೆ ಯಾರೋ ಒಬ್ರು ಚಾಟ್ ಅಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟಿದಾರಲ್ವಾ ನಿಮ್ದು ಮ್ಯಾಮು, ಅದು ಕಳಿಸಿ ನಾನು ಹೆಂಗೆ ಏನು ಅಂತ ನಾನು ಹೇಳ್ತೀನಿ. ಓಕೆ, ಸೊ ನೆಕ್ಸ್ಟ್ ವೆಬ್ ಹೋಸ್ಟಿಂಗ್ ಡೀಲಕ್ಸ್ ಅಂತ ಇದೆ, ಇದು ಅಷ್ಟೇ. ಸೊ ಡಿಫ್ರೆಂಟ್ I don't have. Yeah, we will provide. Okay, tomorrow you will get it. Okay, so ಇಲ್ಲೂ ಅಷ್ಟೇ, ಇದು ಇದೇ ತರ ಪ್ಯಾಕೇಜ್. ಯಾಕಂದ್ರೆ ನೀವು ಎಲ್ಲರೂ ಆಲ್ಮೋಸ್ಟ್ ನಾನ್ ಬ್ಯಾಕ್ ಗ್ರೌಂಡ್ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ ಅಲ್ವಾ. ಶ್ರುತಿ ಮತ್ತೆ ತ್ರಿವೇಣಿ ಇವ್ರಿಗೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ. ಅದಕ್ಕೋಸ್ಕರ ನಾನು ಈ ತರ ಮಾಡ್ತಾ ಇದ್ದೆ, ಇಲ್ಲಾಂದ್ರೆ ನಾನು ನೆಕ್ಸ್ಟ್ ಟಾಪಿಕ್ ಹೋಗ್ಬೋದು. ಅರ್ಥ ಆಯ್ತಲ್ವಾ ನಾನು ಏನ್ ಹೇಳ್ದೆ ಅಂತ? ಸೊ ಅದೇ ತರ ನೆಕ್ಸ್ಟ್ ಮ್ಯಾನೇಜ್ಡ್ ವರ್ಡ್ಪ್ರೆಸ್. ಇದು ಮ್ಯಾನೇಜ್ಡ್ ವರ್ಡ್ಪ್ರೆಸ್ ಅಂದ್ರೆ ನಾವು ಒನ್ಸ್ ಪರ್ಚೇಸ್ ಮಾಡಿದ್ರೆ ಅವ್ರ ಕಡೆಯಿಂದ ಸೆಕ್ಯೂರಿಟಿ ಇದೆಲ್ಲ ಮ್ಯಾನೇಜ್ ಮಾಡ್ತಾರೆ. ದಟ್ ಮೀನ್ಸ್ ವೆಬ್ಸೈಟ್ ನಾವೇ ಮ್ಯಾನೇಜ್ ಮಾಡೋದು, ಬಟ್ ಬ್ಯಾಕ್ ಎಂಡ್ ಸಪೋರ್ಟ್ ಇದೆಲ್ಲ ಅವ್ರು ಮ್ಯಾನೇಜ್ ಮಾಡ್ತಾರೆ. ದಟ್ ಇಸ್ ಕಾಲ್ಡ್ ಮ್ಯಾನೇಜ್ಡ್ ವರ್ಡ್ಪ್ರೆಸ್ ಹೋಸ್ಟಿಂಗ್. ಓಕೆ, ಇದು ಅಷ್ಟೇ. 1 ವೆಬ್ಸೈಟ್ 10 GB ಸ್ಟೋರೇಜ್, ಇದು 1 ವೆಬ್ಸೈಟ್ 20 GB ಸ್ಟೋರೇಜ್. ಡಿಪೆಂಡ್ ಅಪಾನ್ ನಿಮ್ದು ವೆಬ್ಸೈಟ್ ತುಂಬಾ ದೊಡ್ಡದಾಗಿದೆ ಅಂದ್ರೆ ನೀವು ಇದೆಲ್ಲ ಹೋಗ್ಬೋದು. ಓಕೆ, ನೆಕ್ಸ್ಟ್ VPS ಅಂದ್ರೆ ಏನಿಲ್ಲ, ಇವಾಗ ಒಂದು ಫುಲ್ ದೊಡ್ಡ ಪ್ಲೇಸ್ ತಗೊಂಡು ಡಿಫ್ರೆಂಟ್ ಆಗಿ ಮನೆ ಕಟ್ತೀವಲ್ವಾ, ತುಂಬಾ ಅಪಾರ್ಟ್ಮೆಂಟ್, ಒಂದು ದೊಡ್ಡ ಅಪಾರ್ಟ್ಮೆಂಟ್ ಎಲ್ಲ ಕಟ್ತೀವಿ. ಒಂದೇ ಅಪಾರ್ಟ್ಮೆಂಟ್ ಅಲ್ಲ, ಡಿಫ್ರೆಂಟ್ ಅಪಾರ್ಟ್ಮೆಂಟ್ ಒಂದೇ ಕಾಂಪೌಂಡ್ ಅಲ್ಲಿ ಇರುತ್ತಲ್ವಾ,
ಆ ತರ ನೀವು ತುಂಬಾ ವೆಬ್ಸೈಟ್ ನ ಬಿಲ್ಡ್ ಮಾಡಿ ಈ VPS ಅಲ್ಲಿ ಸ್ಟೋರ್ ಮಾಡ್ಬೋದು. ಇದು ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಇಲ್ಲಿ ಪೇಂಟ್ ಹೋಗ್ತೀನಿ, VPS ಮಾತ್ರ ನಾನು ಇದು ಎಕ್ಸಾಂಪಲ್ ಕೊಡ್ತೀನಿ. VPS ಅಂದ್ರೆ ಇಲ್ಲಿ ಒಂದು ರೋಡ್ ಇದೆ ಅಂದ್ರೆ ಇಲ್ಲಿ ಒಂದು ಅಪಾರ್ಟ್ಮೆಂಟ್ 1 2 3, ಇಲ್ಲಿ ಒಂದು ಅಪಾರ್ಟ್ಮೆಂಟ್ 1 2 3. ಸೊ ಇದು ಹೋಲ್ VPS, ಒಂದು ಸ್ಟ್ರೀಟ್, ಒಂದು ಹೋಲ್ ಸ್ಟ್ರೀಟೇ VPS ಅಂತ ಇಟ್ಕೊಳ್ಳಿ. ಒಂದು ಸ್ಟ್ರೀಟ್ ಅಲ್ಲಿ ತುಂಬಾ ಮನೆ ಇರತ್ತಲ್ವಾ, ದಟ್ ಇಸ್ ಕಾಲ್ಡ್ OPS, ದಟ್ ಈಸ್ ಕಾಲ್ಡ್ VPS. ಸೊ ಇಲ್ಲಿ ಅದೇ ತರ ವೆಬ್ಸೈಟ್ ಡಿಫ್ರೆಂಟ್ ವೆಬ್ಸೈಟ್ ನೀವು ಇನ್ಸ್ಟಾಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇದು VPS ಇದ್ರೆ ನಮ್ಗೆ ಶ್ರುತಿ ವೆಬ್ಸೈಟ್ ನ ಇನ್ಸ್ಟಾಲ್ ಮಾಡ್ಕೋಬಹುದು ಇದರಲ್ಲೇ, ಮತ್ತೆ ಚೈತ್ರ ವೆಬ್ಸೈಟ್ ಮಾಡ್ಬೋದು, ಅಶ್ವಿನಿ ವೆಬ್ಸೈಟ್ ಮಾಡ್ಬೋದು, ತ್ರಿವೇಣಿ ವೆಬ್ಸೈಟ್ ಮಾಡ್ಬೋದು. ಯಾಕಂದ್ರೆ ಇಲ್ಲಿ ಸ್ಪೇಸ್ ಇದೆ, ತುಂಬಾ ಸ್ಪೇಸ್ ಇದೆ. ಇದು ಅರ್ಥ ಆಯ್ತಲ್ವಾ? ಸೊ ಈ ತರ ಪ್ಯಾಕೇಜಸ್ ಇದೆ. ಇದುವರೆಗೆ ಅರ್ಥ ಆಯ್ತಾ? ಏನಾದ್ರು ಡೌಟ್ ಇದೆಯಾ? No, sir. ಎಲ್ಲ ಕ್ಲಿಯರ್ ಅಲ್ವಾ? ಎನಿವೆ ಈ ವಿಡಿಯೋಸ್ ಅಪ್ಲೋಡ್ ಆಗುತ್ತೆ, ಒಂದ್ಸತಿ ರಿಪೀಟೆಡ್ ಆಗಿ ನೋಡಿ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ. ಇದೆಲ್ಲ ನೀವು ಪ್ರಾಸೆಸ್ ಮಾಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಜಸ್ಟ್ ಇಂಟ್ರೊಡಕ್ಷನ್ ಅಷ್ಟೇ ಇದು. ನೆಕ್ಸ್ಟ್ ಟೈಪ್ಸ್ ಆಫ್ ಹೋಸ್ಟಿಂಗ್ ಆಯ್ತು. ಇವಾಗ ನಾವು ಯಾವ್ದ್ರಲ್ಲಿ ವೆಬ್ಸೈಟ್ ಬಿಲ್ಡ್ ಮಾಡ್ಬೇಕು ಕರೆಕ್ಟಾಗಿ ಹೇಳಿ ನೋಡೋಣ. ವರ್ಡ್ ಪ್ರೆಸ್ ಅಲ್ಲಿ ಮಾಡಬೇಕು, ಅದು ನಾನ್ ಕೋಡಿಂಗ್ ಅಲ್ಲಿ ನಾವು ಮಾಡ್ಬೇಕು. ಕರೆಕ್ಟಾ? ನಮ್ ಜಾಬ್ ಕೋಡಿಂಗ್ ಅಲ್ಲ, ಅದು ವೆಬ್ ಡೆವಲಪರ್ ನೋಡ್ಕೊಳ್ತಾರೆ. ನಮ್ದು ಮಾರ್ಕೆಟಿಂಗ್, ಒಂದು ಪ್ರಾಡಕ್ಟ್ ಒಂದು ಸರ್ವಿಸಸ್ ನ ಹೆಂಗೆಲ್ಲ ಮಾರ್ಕೆಟ್ ಮಾಡೋದು, ಅದು ನಮ್ ಡ್ಯೂಟಿ. ಓಕೆ. ಸೊ ಶ್ರುತಿ, ನೀವು ಯಾರಾದ್ರೂ ಒಬ್ರು ನನಗೆ ಇದು ಕಳಿಸಿ, ಲಾಗಿನ್ ಡೀಟೇಲ್ಸ್ ಕಳಿಸ್ತೀರಾ ಯಾರಾದ್ರೂ ಒಬ್ರು? ಹಾ ಸರ್, ಸೆಂಡ್ ಮಾಡ್ತೀನಿ. ಹಾ, ನಾನು ಅದು ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಚಾಟ್ ಅಲ್ಲೇ ಕಳಿಸಿ. ಓಕೆ, ಥ್ಯಾಂಕ್ ಯು. ತಗೊಳ್ತೀನಿ. ಇದು ಜಸ್ಟ್ ಕಾಪಿ ಮಾಡ್ತೀನಿ, ಕಾಪಿ ಮಾಡಿಬಿಟ್ಟು ಪೇಸ್ಟ್ ಮಾಡ್ತೀನಿ. ಓಕೆ. ಓಕೆ, ನಾವು ಇದು ಹೋಗೋಣ ನೋಡಿ. ಇದು ಸಬ್ ಡೊಮೈನ್. ಓಕೆ, demo29 learn-ux-academy.in ಅಂತ. ಇದು ಸುಮ್ಮನೆ ಡಮ್ಮಿ ಡೊಮೈನು, ಇದು ಸಬ್ ಡೊಮೈನು. ಓಕೆ, ಸೊ ಈ ತರ ಒಂದು ಡೊಮೈನ್ ಪರ್ಚೇಸ್ ಮಾಡಿಬಿಟ್ಟು ಡಿಫ್ರೆಂಟ್ ಸಬ್ ಡೊಮೈನ್ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಓಕೆ, ಫಾರ್ ಎಕ್ಸಾಂಪಲ್ www. ಇಲ್ಲಿ ಬರ್ತಾನೆ. ಇದು ನಿಮ್ ವೆಬ್ಸೈಟ್ ಅಂತ ಇಟ್ಕೊಳ್ಳೋಣ, shruti.com ಅಂತ. ಇವಾಗ ಒಂದು ಡೊಮೈನು ಈ ತರ ಪರ್ಚೇಸ್ ಮಾಡಿಬಿಟ್ಟು ನಾವು www. ಫ್ಯಾಷನ್ ಡಿಸೈನಿಂಗ್. ಇವಾಗ ಶ್ರುತಿ ಒಬ್ರು ಒಂದು ಸ್ಟೋರ್ ಇಟ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳೋಣ, shruti.com. ಈ ತರ ಒಂದು ಸಬ್ ಡೊಮೈನ್ ಮಾಡ್ಕೋಬಹುದು. ಅದೇ ತರ ಈ ತರ ಅರ್ಥ ಆಯ್ತಲ್ವಾ? ಇದೆಲ್ಲ ಸಬ್ ಡೊಮೈನ್. ಒಂದು ಡೊಮೈನ್ ನೀವು ಪರ್ಚೇಸ್ ಮಾಡಿ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿಬಿಟ್ಟು ಈ ತರ ಡಿಫ್ರೆಂಟ್ ಸಬ್ ಡೊಮೈನ್ ಕ್ರಿಯೇಟ್ ಮಾಡಿ ಇದಕ್ಕೂ ನೀವೇ SEO ಮಾಡ್ಬೋದು. ಇಟ್ ವಿಲ್ ಬಿ ರ್ಯಾಂಕಿಂಗ್, ಇಟ್ ವಿಲ್ ರ್ಯಾಂಕಿಂಗ್ ಎಲ್ಲ ಮಾಡ್ಬೋದು. ಅದರಲ್ಲಿ ನೀವು ಇದರಲ್ಲಿ ಏನೇನೆಲ್ಲ ಮಾಡ್ತೀರೋ ಅದೆಲ್ಲ ಮಾಡ್ಬೋದು. ಇದರಲ್ಲಿ ನೀವು ಯು ಕ್ಯಾನ್ ಬಿಲ್ಡ್ ಯುವರ್ ವೆಬ್ಸೈಟ್.
ವೆಬ್ಸೈಟ್ ಡೆವಲಪ್ಮೆಂಟ್ ಮಾಡ್ಬೋದು. ಅರ್ಥ ಆಯ್ತಲ್ವಾ? ಸೊ ನಾವು ಒಂದು ಡೊಮೈನ್ ಪರ್ಚೇಸ್ ಮಾಡಿದ್ರೆ ಸಾಕು. ಓಕೆ, ಅದೇ ತರ ನಾವು ಒಂದು ಡೊಮೈನ್ ಪರ್ಚೇಸ್ ಮಾಡಿದೀವಿ learnyoxacademy.in ಅಂತ, ಅದರಲ್ಲಿ ಡೆಮೋ29 ಅಂತ ಕೊಟ್ಟಿದೀವಿ. ಅರ್ಥ ಆಯ್ತಲ್ವಾ ಇದು? ಸೊ ನೀವು ಒರಿಜಿನಲ್ ಆಗಿ ಡೊಮೈನ್ ಪರ್ಚೇಸ್ ಮಾಡಿನೂ ನೀವು ವೆಬ್ಸೈಟ್ ನ ಬಿಲ್ಡ್ ಮಾಡ್ಬೋದು, ಇಲ್ಲ ಈ ತರ ಸಬ್ ಡೊಮೈನ್ ಮಾಡ್ಬೋದು. ಬಟ್ ಇನಿಷಿಯಲ್ ಟೈಮ್ ಅಲ್ಲಿ ನೀವು ಸಬ್ ಡೊಮೈನ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಕ್ಲಾಸಸ್ ನ. ಒನ್ಸ್ ಪ್ರಾಕ್ಟೀಸ್ ಮಾಡಾದ್ಮೇಲೆ ನೀವು ಒರಿಜಿನಲ್ ಡೊಮೈನ್ ನ ತಗೊಂಡು ಬಿಲ್ಡ್ ಮಾಡ್ಬೋದು ಈ ವೆಬ್ಸೈಟ್. ಓಕೆ, ಇದನ್ನ ನಾನು ಲಾಗಿನ್ ಮಾಡ್ತೀನಿ. ಎಂಟರ್. ಈ ತರಾನೇ ಲಾಗಿನ್ ಮಾಡಬೇಕು. ಓಕೆ, wp/admin ಅಂತ ಲಾಗಿನ್ ಮಾಡಬೇಕು. ಮತ್ತೆ ನಾನು ಇಲ್ಲಿ ಹೋಗ್ಬಿಟ್ಟು ಪಾಸ್ವರ್ಡ್ ಹಾಕ್ತೀನಿ. ಸೊ ಇಲ್ಲಿ ನೀವು ಫಸ್ಟ್ ಒಳಗಡೆ ಬಂದಾದ್ಮೇಲೆ ನಿಮ್ಗೆ ಏನಾದ್ರೂ ಅರ್ಥ ಆಗ್ತಾ ಇದೆಯಾ? ಬಂದಾದ್ಮೇಲೆ ಏನ್ ಫೀಲ್ ಆಗ್ತದೆ, ಏನ್ ಕಾಣ್ತಾ ಇದೆ ನಿಮ್ ಮುಂದೆ? ಹೇಳಿ, ಒಂದೊಂದಾಗಿ ಒಬ್ರೊಬ್ರಾಗಿ ಹೇಳಿ. ಏನನ್ನೆಲ್ಲ ಇದೆ ಒಂದು ಕ್ಲಿಯರ್ ಆಗಿ ನೋಡಿ. ಸಿ, ಈ ತರ ಒಂದು ಡ್ಯಾಶ್ ಬೋರ್ಡ್ ನೀವು ಲರ್ನ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಸ್ಟ್ರೈಟ್ ಆಗಿ ಹೋಗಿ ವೆಬ್ಸೈಟ್ ಎಲ್ಲ ಮಾಡಬಾರ್ದು. ಫಸ್ಟ್ ಇಲ್ಲಿ ಏನೇನಿದೆ ಅದೆಲ್ಲ ನೋಡ್ಬೇಕು ಫಸ್ಟ್. ಓಕೆ, ಇದು ಒಂದು ಡ್ಯಾಶ್ ಬೋರ್ಡ್. ಓಕೆ, ಇದು ವೆಲ್ಕಮ್ ಮೆಸೇಜ್. ಇದೆಲ್ಲ ಒಂದು ಫೀಚರ್ಸ್ ಅಷ್ಟೇ, ಇದೆಲ್ಲ ಏನು ಇಲ್ಲ, ಜಸ್ಟ್ ಫೀಚರ್ಸ್. ಇದರಲ್ಲಿ ನಾವು ಯಾವ ವರ್ಕು ಮಾಡಲ್ಲ ನೋಡಿ. ಇದೆಲ್ಲ ನ್ಯೂಸ್, ಇನ್ಫಾರ್ಮೇಶನ್ ಮತ್ತೆ ಆಕ್ಟಿವಿಟೀಸ್ ಇದೆಲ್ಲ ತೋರಿಸ್ತಾರೆ. ಇಲ್ಲಿ ನಾವು ಯಾವ ವರ್ಕು ಮಾಡಲ್ಲ. ಇದು ಅರ್ಥ ಆಯ್ತಾ? ಸೊ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಮೆನು ಇದೆ ಅಲ್ವಾ, ನಾವು ಎಲ್ಲಾ ವರ್ಕು ಇದರಲ್ಲೇ ಮಾಡ್ತೀವಿ. ಓಕೆ, ಇದು ಹೋಮ್ ಅಂತ ಇದೆ. ಫಸ್ಟ್ ನಾನು ಇದನ್ನ ಕ್ಲಿಕ್ ಮಾಡ್ತೀನಿ. ಹೋಮ್ ಅಂದ್ರೇನು, ಡ್ಯಾಶ್ ಬೋರ್ಡ್ ಅಂದ್ರೇನು, ಎರಡು ಒಂದೇ ನೋಡಿ, ಏನು ಚೇಂಜ್ ಆಗಿಲ್ಲ. ಓಕೆ, ಮತ್ತೆ ಇಲ್ಲಿ ಸ್ಕ್ರೀನ್ ಆಪ್ಷನ್ ಬೇಕಾದ್ರೆ ನೀವು ಮಾಡ್ಬೋದು ನೋಡಿ. ಇದೆಲ್ಲ ರಿಮೂವ್ ಮಾಡಿದ್ರೆ ಎಲ್ಲ ಹೊಟ್ಟೋಗುತ್ತೆ, ಈ ತರ ಹೋಗ್ಬಿಡುತ್ತೆ, ಎಂಟಿ ಆಗಿರುತ್ತೆ. ಇಲ್ಲ ಅಂದ್ರೆ ನೀವು ಎನೇಬಲ್ ಮಾಡ್ಕೊಳ್ಳಿ. ಇದರಿಂದ ನಮ್ಗೆ ಏನು ಯೂಸ್ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಪೋಸ್ಟ್ ಅಂತ ಇದೆ, ಮೀಡಿಯಾ ಅಂತ ಇದೆ, ಪೇಜಸ್ ಅಂತ ಇದೆ. ಇದು ಮೂರು ಇವತ್ತು ನೋಡೋಣ. ಸೊ ಪೋಸ್ಟ್ ಅಂದ್ರೆ ಏನು ಇಲ್ಲ. ಇವಾಗ ಇಲ್ಲಿ ಬ್ಯಾಂಗ್ಳೂರ್ ಡಿಜಿಟಲ್ ಮಾರ್ಕೆಟಿಂಗ್ ಹೋಗ್ತೀನಿ, ಬ್ಲಾಗ್ ಹೋಗ್ತೀನಿ. ಸೊ ನೆನ್ನೆ ನಾವು ಸುಮನಸ ವೆಬ್ಸೈಟ್ ಅಲ್ಲಿ ತುಂಬಾ ಬ್ಲಾಗ್ ಪೋಸ್ಟ್ ಎಲ್ಲ ನೋಡಿದೀವಿ, ನೆನಪಿದೆ ಅಲ್ವಾ? ಅದೇ ತರ ಮಯೋ ಕ್ಲಿನಿಕ್ ವೆಬ್ಸೈಟ್ ಅಲ್ಲೂ ತುಂಬಾ ಬ್ಲಾಗ್ ಪೋಸ್ಟ್ ಎಲ್ಲ ನೋಡಿದೀವಿ. ಅದೇ ತರ ಇಲ್ಲಿ ನಾವು ಕೂಡ ಕೆಲವು ಬ್ಲಾಗ್ ಎಲ್ಲ ಬರ್ದಿದೀವಿ. ಫಾರ್ ಎಕ್ಸಾಂಪಲ್, ವಾಟ್ ಇಸ್ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್, ಈ ತರ ಬ್ಲಾಗ್ ಪೋಸ್ಟ್ ನೀವು ಇಲ್ಲಿ ಮಾಡ್ಬೋದು. ಈ ತರ ಪೋಸ್ಟ್ ನೀವು ರೈಟ್ ಮಾಡಿ ಪೋಸ್ಟ್ ಮಾಡ್ಬೋದು. ಸೊ ಆ ತರ ಪೋಸ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡಿ, ಆಲ್ ಪೋಸ್ಟ್. ನೀವು ಪ್ರೀವಿಯಸ್ ಆಗಿ ಏನಾದ್ರೂ ಪೋಸ್ಟ್ ಎಲ್ಲ ಮಾಡಿ ಇಟ್ಟಿದ್ದೀರಾ ಅಂದ್ರೆ ಇಟ್ ವಿಲ್ ಗೋ ಫಾರ್ ಆಲ್ ಪೋಸ್ಟ್. ಒನ್ಸ್ ಆಲ್ ಪೋಸ್ಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಯಾವ ಪೋಸ್ಟ್ ಇಲ್ಲ, ಹಲೋ ವರ್ಲ್ಡ್ ಅನ್ನೋದು ಡಿಫಾಲ್ಟ್ ಆಗಿ ಬರುತ್ತೆ. ಒನ್ಸ್ ನಾವು ವರ್ಡ್ಪ್ರೆಸ್ ಇನ್ಸ್ಟಾಲ್ ಮಾಡಾದ್ಮೇಲೆ ಡಿಫಾಲ್ಟ್ ಆಗಿ ಬರುತ್ತೆ. ಓಕೆ, ಇವಾಗ ಒಂದು ಫೋನ್ ಇನ್ಸ್ಟಾಲೇಷನ್ ಮಾಡಿದ್ರೆ ವೆಲ್ಕಮ್ ಮೆಸೇಜ್ ಬರುತ್ತಲ್ವಾ, ಅದೇ ತರನೇ ಇದು ಡಿಫಾಲ್ಟ್ ಮೆಸೇಜಸ್. ಓಕೆ, ಇಲ್ಲಿ ಆಡ್ ಪೋಸ್ಟ್ ಅಂತ ಇದೆ, ಪಬ್ಲಿಷ್ಡ್ ಪೋಸ್ಟ್ ಅಂತ ಇದೆ. ಪಬ್ಲಿಷ್ಡ್ ಅಂದ್ರೆ ಇದೆ. ಓಕೆ, ಸೊ ಇದು ಬೇಡ ಅಂದ್ರೆ ನಾವು ಡಿಲೀಟ್ ಮಾಡ್ಬೋದು. ಕೆಳಗಡೆ ಬಲ್ಕ್ ಆಪ್ಷನ್ ಇದೆ, ಎಡಿಟ್ ಮಾಡ್ಬೋದು ಪೋಸ್ಟ್ ನ. ಮೂವ್ ಟು ಟ್ರಾಶ್ ಫಾರ್ ಎಕ್ಸಾಂಪಲ್ ಕ್ಲಿಕ್ ಮಾಡಿ ಟ್ರಾಶ್, ಆ ಪೋಸ್ಟ್ ಡಿಲೀಟ್ ಆಯ್ತು. ಮತ್ತೆ ಅಂಡು, ಮತ್ತೆ ವಾಪಸ್ ಬಂದಿದೆ. ಓಕೆ, ಇಲ್ಲಿ ಹೋಗ್ಬಿಟ್ಟು ನಾನು ಒಂದು ಪೋಸ್ಟ್ ಕ್ರಿಯೇಟ್ ಮಾಡ್ತೀನಿ ಇವಾಗ. ಸೊ ಇಲ್ಲಿ ಆಡ್ ಪೋಸ್ಟ್ ಅಂತ ಇದೆ ಅಲ್ವಾ, ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಾದ್ಮೇಲೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ವೆಲ್ಕಮ್ ಟು ದ ಎಡಿಟರ್ ಇದೆಲ್ಲ ನಾವು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನೋಡೋಣ. ಜಸ್ಟ್ ಐ ಕ್ಲೋಸ್ ದಿಸ್ ಒನ್. ಈ ತರ ಬರುತ್ತೆ. ಪೋಸ್ಟಿಗೆ ಒಂದು ಟೈಟಲ್ ಬೇಕಲ್ವಾ, ಇಲ್ಲಿ ಏನಿದೆ, ಒಂದು ಟೈಟಲ್ ಇದೆಯಾ? ವಾಟ್ ಇಸ್ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಅಂತ ಒಂದು ಟೈಟಲ್ ಇದೆಯಾ? ಇಲ್ಲಿ ವಾಟ್ ಇಸ್ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಅಂತ ಟೈಟಲ್ ಇದೆ ಅಲ್ವಾ? ಒಂದು ಪೋಸ್ಟ್ ಬರೀತೀರಂದ್ರೆ ಅದು ಏನ್ ಪೋಸ್ಟ್, ಏನು, ಯಾವ್ದು ಬಗ್ಗೆ ಬರೀತೀರಾ, ಅದೇ ಟೈಟಲ್. ಅರ್ಥ ಆಯ್ತಲ್ವಾ? ಸೊ ನಾನು ಇಲ್ಲಿ ಹೋಗ್ಬಿಟ್ಟು ಇದನ್ನೇ ಕಾಪಿ ಮಾಡ್ತೀನಿ. ಕಾಪಿ ಮಾಡಿ ಅಂತ ಹೇಳ್ತಲ್ಲ, ಜಸ್ಟ್ ಫಾರ್ ಕ್ಲಾಸ್ ಪರ್ಪಸ್ ಐ ಕಾಪಿಂಗ್ ದಿಸ್ ಒನ್. ಓಕೆ, ಸೊ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಟೈಟಲ್ ನಾವು ಇಲ್ಲಿ ಕೊಡೋಣ, ವಾಟ್ ಇಸ್ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್. ಇಲ್ಲಾಂದ್ರೆ ನಾನು ಓನ್ ಟೈಟಲ್ ಡಿಜಿಟಲ್ ಮಾರ್ಕೆಟಿಂಗ್. ನೀವು ಇಲ್ಲಿ ಟೈಪ್ ಮಾಡಿದ್ರೆ ಬರುತ್ತೆ ಡಿಜಿಟಲ್ ಮಾರ್ಕೆಟಿಂಗ್.
ಕ್ಲಾಸ್ ಡೇ 4 ಈ ತರ ಕೂಡ ನಾವು ಟೈಟಲ್ ಕೊಡ್ಬೋದು. ಓಕೆ, ಸೊ ನೆಕ್ಸ್ಟ್ ಇದನ್ನ ಪಬ್ಲಿಷ್ ಮಾಡೋಣ. ನೋಡಿ, ಇದೆಲ್ಲ ನಾವು ಮುಂದೆ ನೋಡೋಣ. ಫೀಡ್ ಸೆಟಪ್, ಪ್ರಿವ್ಯೂ ಇದೆಲ್ಲ ಮುಂದೆ ನೋಡೋಣ. ಇಲ್ಲಿ ಪಬ್ಲಿಷ್ ಅಂತ ಕೊಟ್ರೆ ಪಬ್ಲಿಷ್ ಆಗುತ್ತೆ. ಓಕೆ, ಕೊಟ್ಟು ನೋಡೋಣ ಏನಾಗತ್ತಂತ. ಪಬ್ಲಿಷ್, ತಿರ್ಗಾ ಪಬ್ಲಿಷ್. ಸರಿ, ಈ ತರ ಕೊಟ್ರೆ ಪಬ್ಲಿಷ್ ಆಗಿರುತ್ತೆ ನಿಮ್ ಪೋಸ್ಟ್ ನ. ಇಲ್ಲಿ ವ್ಯೂ ಪೋಸ್ಟ್ ಅಂತ ಬರುತ್ತಲ್ವ, ಯಾವಾಗೂ ನಾವು ಇಲ್ಲಿ ವರ್ಕ್ ಮಾಡಬೇಕು, ಇಲ್ಲಿ ಪ್ರಿವ್ಯೂ ನೋಡ್ಬೇಕು, ವ್ಯೂ ನ್ಯೂ ಟ್ಯಾಬ್. ಸೊ ಇದು ನಿಮ್ ಪೋಸ್ಟ್. ಇದುವರೆಗೂ ಅರ್ಥ ಆಯ್ತಾ? Yes, sir. ಓಕೆ, ಅದೇ ತರ ಇವಾಗ ನೋಡಿ, ಇಲ್ಲಿ ಪೋಸ್ಟ್ ಮಾಡಿದೀವಲ್ವಾ. ಸೊ ಇಲ್ಲಿ ಹೆಡಿಂಗ್ ಮಾತ್ರ ಹಾಕಿದ್ದೀನಿ, ಇಲ್ಲಿ ಹೆಡಿಂಗ್ ಹಾಕಿದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಒಂದು ಐಕಾನ್ ತರ ಇದೆ ಅಲ್ವಾ, ನಾನು ಬ್ಯಾಕ್ ಹೋಗ್ಬೇಕು. ಮತ್ತೆ ಬ್ಯಾಕ್ ಹೋಗ್ಬೇಕಂದ್ರೆ ಇದನ್ನ ಕ್ಲಿಕ್ ಮಾಡೋದಕ್ಕಿಂತ ನೀವು ಇದನ್ನೇ ಕ್ಲಿಕ್ ಮಾಡ್ಬೋದು. ಓಕೆ, ಇದು ಕ್ಲಿಕ್ ಮಾಡಿದ್ರೆ ಮತ್ತೆ ಅದೇ ಡ್ಯಾಶ್ ಬೋರ್ಡ್ಗೆ ಬರುತ್ತೆ. ಓಕೆ, ಸೊ ನಾವ್ ಯಾವಾಗೂ ಇಲ್ಲಿ ಒಂದ್ ಕಡೆ ವರ್ಕ್ ಮಾಡಬೇಕು, ಇಲ್ಲಿ ಒಂದ್ ಕಡೆ ಪ್ರಿವ್ಯೂ ನೋಡ್ಬೇಕು. ಇಲ್ಲೇ ಕ್ಲಿಕ್ ಮಾಡ್ಬಿಟ್ಟು ಇಲ್ಲೇ ಕ್ಲಿಕ್ ಮಾಡಬಾರ್ದು. ದಟ್ ಮೀನ್ಸ್ ಎಡಿಟ್ ಹೋಗ್ಬಿಟ್ಟು ವೆಲ್ಕಮ್ ಟು ಮೈ ಫಸ್ಟ್ ಬ್ಲಾಗ್ ಪೋಸ್ಟ್ ಈ ತರ ಕೊಡ್ತಾ ಇದೀನಿ. ಇವಾಗ ನಾವು ಇದನ್ನ ಸೇವ್ ಮಾಡ್ಬೇಕು. ಯಾವಾಗೂ ಯಾವ ವರ್ಕ್ ಮಾಡಿದ್ರೆ ಸೇವ್ ಮಾಡಿದ್ರೆ ಅದು ಅಲ್ಲೇ ಇರುತ್ತೆ. ಓಕೆ, ಜಸ್ಟ್ ಸೇವ್ ಮಾಡ್ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ರಿಫ್ರೆಶ್ ಕೊಟ್ರೆ ಇಲ್ಲಿ ಬಂತ. ಸೊ ಇಲ್ಲಿ ನೀವು ವರ್ಕ್ ಮಾಡಬೇಕು, ಇಲ್ಲಿ ಜಸ್ಟ್ ಹೋಗ್ಬಿಟ್ಟು ಪೇಜ್ ನ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಪ್ರಿವ್ಯೂ ಸಿಗುತ್ತೆ. ಓಕೆ, ಸೊ ಇದುವರೆಗೂ ಅರ್ಥ ಆಯ್ತಲ್ವಾ? ಫಸ್ಟ್ ಇದೆಲ್ಲ ಪೋಸ್ಟ್. ನಾನು ಮತ್ತೆ ಇಲ್ಲಿ ಹೋಗ್ತೀನಿ, ಮತ್ತೆ ಇನ್ನೊಂದು ಪೋಸ್ಟ್ ಕ್ರಿಯೇಟ್ ಮಾಡೋಣ. ಆಡ್ ನ್ಯೂ ಪೋಸ್ಟ್. I'm learning WordPress ವೆಬ್ಸೈಟ್ ಡಿಸೈನಿಂಗ್. ಸಿ, ಟೈಟಲ್ ಎಲ್ಲ ಈ ತರ ಕೊಡಬಾರ್ದು, ಜಸ್ಟ್ ಕ್ಲಾಸ್ ಪರ್ಪಸ್ಗೆ ನಾನು ಈ ತರ ಕೊಡ್ತಾ ಇದ್ದೀನಿ. ಪಬ್ಲಿಷ್ 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 ಆಯ್ತಲ್ವಾ? ಇದು ಹೆಂಗೆ ನೋಡ್ಬೇಕು ಇವಾಗ? ಮತ್ತೆ ಇಲ್ಲೇ ಹೋಗಿ ರಿಫ್ರೆಶ್ ಮಾಡಿ, ಇಲ್ಲಾಂದ್ರೆ ಇಲ್ಲಿ ಹೋಗ್ಬಿಟ್ಟು ನ್ಯೂ ಪೋಸ್ಟ್ ಅಂತ ಕೊಡಿ. ಇದು ಒಂದು ಪೋಸ್ಟ್, ಬಟ್ ಆ ಪೋಸ್ಟ್ ಎಲ್ಲ ನನಗೆ ಯಾವ್ದು ಇಲ್ಲಿ ಕಾಣ್ತಲ್ಲ. ನೋಡಿ, ಇಲ್ಲಿ ಮೆನುಸ್ ಎಲ್ಲ ಇದೆ, ಕರೆಕ್ಟ್ ಅಲ್ವಾ? ಇಲ್ಲಿ ನನಗೆ ಎಲ್ಲಿ ಬೇಕೋ ಹೋಗ್ಬೋದು, ಬಟ್ ಇಲ್ಲಿ ಯಾವ ತರ ಕಾಣ್ತಲ್ಲ. ಸಿ, ಇದು ವಾಟ್ ಇಸ್ ದಿಸ್ ಇಸ್ ಕಾಲ್ಡ್ ಅ ಮೆನು ಬಾರ್ ಅಂತ ಹೇಳ್ತಾರೆ. ಮೆನು ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ನಾವು ನೋಡೋಣ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಪೋಸ್ಟ್ ಕ್ರಿಯೇಟ್ ಮಾಡ್ತೀನಿ. ಇವಾಗ ನಾನು ಒಂದು ಏಜೆನ್ಸಿ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ನನಗೆ ಏನೇನು ಪೇಜ್ ಎಲ್ಲ ಬೇಕೋ, ಅಬೌಟಸ್ ಬೇಕಲ್ವಾ? ಅಬೌಟಸ್ ಅಂತ ಒಂದು ಪೇಜ್ ಬೇಕಲ್ವಾ? ಯಾಕಂದ್ರೆ ಇಲ್ಲಿ ನೋಡಿ, ಅಬೌಟಸ್ ಇದೆಯಾ, ಕೋರ್ಸಸ್ ಸಪ್ರೇಟ್ ಆಗಿದೆಯಾ, ಪ್ಲೇಸ್ಮೆಂಟ್ ಅಂತ ಸಪ್ರೇಟ್ ಆಗಿದೆಯಾ. ಸೊ ನಾವು ಪೇಜ್ ನ ಈ ತರ ಕ್ರಿಯೇಟ್ ಮಾಡ್ಬೇಕು. ಬಟ್ ಇಲ್ಲಿ ಪೇಜ್ ನಾನು ಮಾಡ್ತಾ ಇಲ್ಲ, ಪೋಸ್ಟ್ ಮಾತ್ರ ಮಾಡ್ತಾ ಇದೀನಿ. ಅದಕ್ಕೆ ನಾನು ಏನ್ ಮಾಡ್ತಾ ಇದೀನಿ, ಪೇಜ್ ಬೇರೆ ಪೋಸ್ಟ್ ಬೇರೆ. ಬರೀ ಇವಾಗ ಪೋಸ್ಟ್ ಮಾತ್ರ ನಾವು ಮಾಡೋಣ. ಇದನ್ನ ರಿಮೂವ್ ಮಾಡ್ಬಿಟ್ಟು ವಾಟ್ ಇಸ್ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್, ಈ ತರ ಪಬ್ಲಿಷ್ ಜಸ್ಟ್ ಗೋ ಟು ಬ್ಯಾಕ್. 3 ಪೋಸ್ಟ್ ಪಬ್ಲಿಷ್ ಆಗಿದೆ. ಓಕೆ, ಮತ್ತೆ ನನಗೆ ಇದು ಫುಲ್ಲು ಡೆಲೀಟ್ ಮಾಡ್ಬೇಕಾದ್ರೆ ಜಸ್ಟ್ ಕ್ಲಿಕ್ ಹಿಯರ್, ಬಲ್ಕ್ ಆಗಿ ಸೆಲೆಕ್ಟ್ ಆಯ್ತಾ, ಇಲ್ಲಿ ಹೋಗ್ಬಿಟ್ಟು ಮೂವ್ ಟು ಥ್ರಾಶ್ ಅಪ್ಲೈ. ಎಲ್ಲ ಥ್ರಾಶ್ ಆಯ್ತು. ಇವಾಗ ಹೋಗಿ ನೋಡಿದ್ರೆ, ರಿಫ್ರೆಶ್ ಮಾಡಿದ್ರೆ ಈ ಪೋಸ್ಟ್ ಯಾವುದೇ ಇಲ್ಲ. ಗೊತ್ತಾಯ್ತಾ? ಸೊ ಮತ್ತೆ ನನಗೆ ಇಲ್ಲಿ ಹೋಗ್ಬಿಟ್ಟು ಅಂಡು ಮಾಡ್ತೀನಿ, ಎಲ್ಲ ರಿಪ್ಲೈ ಆಗಿದೆ. ಓಕೆ, ಮತ್ತೆ ಇಲ್ಲಿ ನೀವು ಡೇಟ್ ವೈಸ್ ನೋಡ್ಬೋದು. ಅಕ್ಟೋಬರ್ ಅಲ್ಲಿ ಯಾವ ಪೋಸ್ಟ್ ಆಗಿದೆ, ಸೆಪ್ಟೆಂಬರ್ ಅಲ್ಲಿ ಯಾವ ಪೋಸ್ಟ್ ಅಲ್ಲ ಇಲ್ಲಿ ಪೋಸ್ಟ್ ಮಾಡಿದೀರಾ. ಇವಾಗ ಪೋಸ್ಟ್ ಅಂದ್ರೆ ಏನಿಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತಿರಲ್ವಾ, ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡ್ತಿರಲ್ವಾ, ಅದೇ ತರನೇ. ಬಟ್ ಇಲ್ಲಿ ನಾವು ಸ್ವಲ್ಪ ಕಸ್ಟಮೈಸ್ ಮಾಡಿ ಪೋಸ್ಟ್ ಮಾಡ್ತಾ ಇದೀವಿ ಅಷ್ಟೇ. ಓಕೆ, ಸೊ ಇಲ್ಲಿ ಕ್ಯಾಟಗರಿ ಅಂತ ಇದೆ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಯಾವ ಕ್ಯಾಟಗರಿ ಇದೆ ಹೇಳಿ ನೋಡೋಣ ಒಬ್ರೊಬ್ರಾಗೆ. ಎಷ್ಟು ಕ್ಯಾಟಗರಿ ಇದೆ, ಎಷ್ಟು ಪ್ಲಾಟ್ಫಾರ್ಮ್ ಇದೆ? ಒಂದೊಂದ್ಸತಿ ಪಿನ್ ಡ್ರಾಪ್ ಸೈಲೆಂಟ್ ಅಲ್ಲಿ ಇದೀರಲ್ವಾ, ಕ್ಲಾಸಲ್ಲಿ ಇದೀರಾ ಅಂತಾನೆ ನಮ್ಗೆ ಗೊತ್ತಾಗಲ್ಲ. ಓಕೆ, ಇದೀರಾ. ಓಕೆ, ಹೇಳಿ ಯಾವ್ಯಾವ ಇವಾಗ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಮಾಡ್ಬೇಕು, ನಾವು ಏನೇನ್ ಸರ್ವಿಸಸ್ ಎಲ್ಲ ಕೊಡ್ಬೋದು? ವೆಬ್ಸೈಟ್ ಡಿಸೈನಿಂಗ್ ಕೊಡ್ಬೋದಲ್ವಾ? ನೆಕ್ಸ್ಟ್ ಹೇಳಿ, ಒಬ್ರೊಬ್ರಾಗ ಹೇಳಿ. Social media marketing.
Yeah, very, very nice. Next. Search engine marketing. Next. SEO ಮಾಡ್ಬೋದಾ? Yeah. ಇಮೇಲ್ ಮಾರ್ಕೆಟಿಂಗ್ ಮಾಡ್ಬೋದಾ? ನೆಕ್ಸ್ಟ್ ವಾಟ್ಸಪ್ ಮಾರ್ಕೆಟಿಂಗ್ ಮಾಡ್ಬೋದು. ಇದೆಲ್ಲ ನಮ್ಮ ಸರ್ವಿಸ್ ಅಲ್ವಾ? ಸೊ ಇಲ್ಲಿ ಬ್ಯಾಂಗ್ಳೂರ್ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಏನೇನ್ ಕೋರ್ಸ್ ಇದೆ ಅಂತ ಇಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೀವ. ಅದೇ ತರ ನೋಡಿ, ಎಲ್ಲಾ ಡಿಫ್ರೆಂಟ್ ಡಿಫ್ರೆಂಟ್ ಪೇಜ್ ಇದೆಯಾ ನೋಡಿ, ಇದು ಒಂದು ಪೇಜ್, ಇದು ಒಂದು ಪೇಜ್, ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪೇಜ್ ಇದೆ ಅಲ್ವಾ? ಅದೇ ತರ ನಾವು ಇಲ್ಲಿ ಎಲ್ಲಾ ಸರ್ವಿಸಸ್ಗೂ ಡಿಫ್ರೆಂಟ್ ಡಿಫ್ರೆಂಟ್ ಪೇಜ್ ಕ್ರಿಯೇಟ್ ಮಾಡಬೇಕು. ಅರ್ಥ ಆಯ್ತಾ? ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪೇಜ್ ಅಲ್ಲಿ ನಾವು ತೋರಿಸ್ಬೇಕು. ಇವಾಗ ಹೋಟ್ಲ್ಗೆ ಹೋದ್ರೆ ವೆಜ್ ನಾನ್ ವೆಜ್ ಎರಡೂ ಇರುತ್ತೆ ಅಲ್ವಾ? ವೆಜ್ ಸಪರೇಟ್ ಆಗಿರುತ್ತೆ, ನಾನ್ ವೆಜ್ ಸಪರೇಟ್ ಆಗಿರುತ್ತೆ. ಅದೇ ತರ ನೀವು ಡಿಫ್ರೆನ್ಶಿಯೇಟ್ ಮಾಡಿ ಒಂದೊಂದು ಸರ್ವಿಸ್ ಒಂದೊಂದು ಪೇಜ್ ಅಲ್ಲಿ ನೀವು ಕೊಡಬೇಕು. ಓಕೆ, ಸೊ ಇಲ್ಲಿ ನಮ್ಗೆ ಎಷ್ಟು ಪೇಜಸ್, ಎಷ್ಟು ಪೋಸ್ಟ್ ಇದೆ, ಇಷ್ಟು ಪೋಸ್ಟ್ ಇದೆ. ನಾವು ಇನ್ನ ಕೆಲವು ಪೋಸ್ಟ್ ಎಲ್ಲ ಆಡ್ ಮಾಡೋಣ. ಹೌ ಟು ಬಿಕಮ್ ಅ social media marketer. Just publish. ಅದೇ ತರ ಇನ್ನೊಂದು ಆಡ್ ಮಾಡೋಣ. ವಾಟ್ಸಪ್ ಮಾರ್ಕೆಟಿಂಗ್ ಬೆನಿಫಿಟ್ಸ್. ಸೊ ಇಷ್ಟೊಂದು ಪೋಸ್ಟ್ ಮಾಡಿದೀವಿ. ಓಕೆ, ಸೊ ಇದರಲ್ಲಿ ಹೋಗ್ಬಿಟ್ಟು ನಾವು ಫಿಲ್ಟರ್ ಮಾಡ್ಬೋದು, ಮತ್ತೆ ಕ್ಯಾಟಗರೀಸ್ ಮಾಡ್ಬೋದು. ಇಲ್ಲಿ ನೋಡಿ, ಆಡ್ ನ್ಯೂ ಪೋಸ್ಟ್ ಅಂದ್ರೆ ಏನಿಲ್ಲ, ಇದು ಆಡ್ ನ್ಯೂ ಪೋಸ್ಟ್. ಒಂದು ನಿಮಿಷ, ಇದು ಆಡ್ ನ್ಯೂ ಪೋಸ್ಟ್, ಇದು ಎರಡು ಒಂದೇ. ಓಕೆ, ಇದರಲ್ಲಿ ಇವಾಗ ಎಷ್ಟು ಕ್ಯಾಟಗರಿ ಇದೆ, ಎಷ್ಟು ಡಿಫ್ರೆನ್ಸ್ ಇದೆ. ವಾಟ್ಸಪ್ ಮಾರ್ಕೆಟಿಂಗ್ ಅನ್ನೋದು ಬೇರೆ ಅಲ್ವಾ? ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅನ್ನೋದು ಬೇರೆ ಅಲ್ವಾ? ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅನ್ನೋದು ಬೇರೆ ಅಲ್ವಾ? ನೋಡಿ, ಇಲ್ಲಿ ನೀವೇ ಹೇಳಿದೀರಾ ಡಿಫ್ರೆಂಟ್ ಆಗಿ. ಓಕೆ, ಸೊ ಎಲ್ಲ ಬೇರೆ ಬೇರೆ ಅಲ್ವಾ? ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್, ದಟ್ ಮೀನ್ಸ್ ಕ್ಲಾಸ್ ಅನ್ನೋದು ಬೇರೆ. ಸೊ ಇದನ್ನ ನಾವು ಕ್ಯಾಟಗರೈಸ್ ಮಾಡಬಹುದು. ಹೆಂಗೆ ಅಂದ್ರೆ, ಗೋ ಟು ಕ್ಯಾಟಗರಿ ನಂಬರ್ 1, ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ ಅಂತ ಹೋಗ್ತೀನಿ. ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ ಅಂತ ಹೋಗ್ಬಿಟ್ಟು ಸ್ಲಗ್ ಎಲ್ಲ ನಾವು ಆಮೇಲೆ ನೋಡೋಣ. ಇವಾಗ ಸದ್ಯಕ್ಕೆ ಬರೀ ನೇಮ್ ಕೊಟ್ಬಿಟ್ಟು ಪ್ಯಾರನ್ ಕ್ಯಾಟಗರಿ ಇದೆಲ್ಲ ಏನಿಲ್ಲ, ನನ್ ಕ್ಯಾಟಗರಿಸ್ಟ್ ಅಂತ ಇದೆ, ಇದು ನನ್ ಅಂತಾನೆ ಇರ್ಲಿ. ಜಸ್ಟ್ ಇಲ್ಲಿ ಹೋಗ್ಬಿಟ್ಟು ಆಡ್ ಕ್ಯಾಟಗರಿ, ಇಲ್ಲೊಂದು ಕ್ಯಾಟಗರಿ ಆಡ್ ಆಗಿದೆಯಾ? ನೆಕ್ಸ್ಟ್ ಇನ್ನೊಂದು ಕ್ಯಾಟಗರಿ ಏನಿದೆ, SEO ಅಲ್ವಾ? ಆಡ್ ಕ್ಯಾಟಗರಿ. ಇನ್ನೊಂದು ಕ್ಯಾಟಗರಿ ಏನಿದೆ, ವಾಟ್ಸಪ್ ಮಾರ್ಕೆಟಿಂಗ್ ಕೂಡ ಒಂದು ಇತ್ತಲ್ವಾ? ವಾಟ್ಸಪ್ ಆಡ್ ಕ್ಯಾಟಗರಿ. ಒಂದೊಂದಾಗ ಆಡ್ ಆಗ್ತದೆ ಅಲ್ವಾ? ಮತ್ತೆ ಇಲ್ಲಿ ಹೋಗ್ಬಿಟ್ಟು ಬೇರೆ ಏನೋ ಆಡ್ ಮಾಡೋಣ, ಸೋಷಿಯಲ್ ಮೀಡಿಯಾ ಆಡ್ ಮಾಡೋಣ. ಜಸ್ಟ್ ಆಡ್ ಕ್ಯಾಟಗರಿ. ಇದುವರೆಗೂ ಅರ್ಥ ಆಯ್ತಲ್ವಾ? ಕ್ಯಾಟಗರಿ ಆಡ್ ಮಾಡಿದೀನಿ. ಇವಾಗ ಕ್ಯಾಟಗರಿ ಅಂದ್ರೆ ಏನಿಲ್ಲ, ನಾವು ಹೋಟ್ಲ್ಗೆ ಹೋದ್ರೆ ಮೆನು ಕಾರ್ಡ್ ನೋಡ್ತೀವಲ್ವಾ, ಅದ್ರಲ್ಲಿ ಡಿಫ್ರೆಂಟ್ ಆಗಿ ಕ್ಯಾಟಗರಿ ಇರತ್ತಲ್ವಾ? ಅದೇ ತರಾನೇ ಇಲ್ಲೂ ಅಷ್ಟೇ. ಓಕೆ, ಸೊ ಜಸ್ಟ್ ಗೋ ಟು ಆಲ್ ಪೋಸ್ಟ್. ಓಕೆ, ಸೊ ಇಲ್ಲಿ ಇವಾಗ ನಾನು ಇಲ್ಲಿ ಪೇಜ್ ಹೋಗ್ತೀನಿ, ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ಐ ಆಮ್ ಲರ್ನಿಂಗ್ ವರ್ಡ್ಪ್ರೆಸ್ ಅಂತ ಒಂದಿದೆ, ಜಸ್ಟ್ ಇದು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ 1 2 3 4 ಈ ತರ ಬರ್ತದೆ, 1 by 1 ಬರ್ತದೆ. ಇದನ್ನ ನಾನು ಕ್ಲಿಕ್ ಮಾಡಿದ್ರೆ ಅನ್ ಕ್ಯಾಟಗರಿ ಅಂತ ಇದೆ ನೋಡಿ, ವಾಟ್ಸಪ್ ಮಾರ್ಕೆಟಿಂಗ್ ಅನ್ ಕ್ಯಾಟಗರಿ ಅಂತ ಇದೆ ಅಲ್ವಾ? ಇದನ್ನ ನಾನು ಇಲ್ಲಿ ಹೋಗ್ಬಿಟ್ಟು ವಾಟ್ಸಪ್ ಮಾರ್ಕೆಟಿಂಗ್ ಕ್ವಿಕ್ ಎಡಿಟ್ ಅಂತ ಒಂದಿದೆ ನೋಡಿ ಕೆಳಗಡೆ. ಕ್ವಿಕ್ ಇದು ವ್ಯೂ ಅಂದ್ರೆ ಏನಿಲ್ಲ, ವ್ಯೂ, ನಾವು ಪೋಸ್ಟ್ ನ ವ್ಯೂ ಮಾಡ್ಬೋದು. ಎಡಿಟ್ ಅಂದ್ರೆ ಇಲ್ಲಿ ಬರುತ್ತೆ, ಕ್ವಿಕ್ ಎಡಿಟ್ ಅಂದ್ರೆ ಇಲ್ಲೇ ಬರುತ್ತೆ ನೋಡಿ. ಇಷ್ಟು ಕ್ಯಾಟಗರಿ ಇದೆ, ಈ ಪೋಸ್ಟ್ ಯಾವ ಕ್ಯಾಟಗರಿ ಅಂತ ವರ್ಡ್ಪ್ರೆಸ್ ನಮ್ಮ ಹತ್ರ ಕೇಳ್ತಾ ಇದೆ. ಯಾವ ಕ್ಯಾಟಗರಿ ನೀವೇ ಹೇಳಿ ನೋಡೋಣ. ಇದು ಯಾವ ಕ್ಯಾಟಗರಿ? ವಾಟ್ಸಪ್ ಮಾರ್ಕೆಟಿಂಗ್ ಬೆನಿಫಿಟ್ ಅನ್ನೋ ಟಾಪಿಕ್, ಇದರಲ್ಲಿ ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ?
ನಿಮ್ಮ ಕಣ್ ಮುಂದೆನೆ ಆನ್ಸರ್ ಇದೆ, ಹೇಳಿ. ವಾಟ್ಸಪ್ ಮಾರ್ಕೆಟಿಂಗ್ ಬೆನಿಫಿಟ್ Uncategorized. ಇಲ್ಲ, ಇದು ಅನ್ಕ್ಯಾಟಗರಿಯಲ್ಲಿ ಇದೆ. ವಾಟ್ಸಪ್ ಮಾರ್ಕೆಟಿಂಗ್ ಅನ್ನೋದು ಯಾವ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಲ್ಲಿ ಬರುತ್ತಾ? ಇಲ್ಲಿ ನೋಡಿ, ವಾಟ್ಸಪ್ ಅಲ್ವಾ? ನೋಡಿ, ಇದು ವಾಟ್ಸಪ್ ಮಾರ್ಕೆಟಿಂಗ್, ವಾಟ್ಸಪ್ ಅಲ್ಲೇ ಬರುತ್ತಲ್ವಾ? ಹೌದಲ್ವಾ ಇದು? Yes, sir. ಓಕೆ, ಅಪ್ಡೇಟ್ ಮಾಡ್ತಾ ಇದ್ದೀನಿ ಇವಾಗ. ತಿರ್ಗಾ ಕ್ವಿಕ್ ಇದು ರಿಮೂವ್ ಮಾಡೋಣ. ವಾಟ್ಸಪ್ ಅಲ್ಲಿ ಬರುತ್ತೆ. ಓಕೆ, ಇಲ್ಲಿ ಇವಾಗ ಬಂದಿದೆಯಾ ವಾಟ್ಸಪ್ ಅಂತ? ಫಸ್ಟ್ ಅನ್ಕ್ಯಾಟಗರಿ ಆಗಿತ್ತು, ಇದು ಇವಾಗ ಕ್ಯಾಟಗರಿ ಮಾಡಿದೀವಾ? ಅರ್ಥ ಆಯ್ತಲ್ವಾ ನಾನು ಏನ್ ಹೇಳ್ದೆ ಅಂತ? ಎಸ್ ಸರ್. ಇವಾಗ ನಾನು ಮತ್ತೆ ಇಲ್ಲಿ ಹೋಗ್ಬಿಟ್ಟು ChatGPT ಹೋಗ್ತೀನಿ. ರೈಟ್ 3 ಬ್ಲಾಗ್ ಪೋಸ್ಟ್ ideas about marketing. ಓಕೆ, ನಾನು ಇದನ್ನ ತಗೊಳ್ತೀನಿ. ಇದೊಂದು ಟಾಪಿಕ್ 1 ಅಲ್ವಾ? ಸೊ ಇಲ್ಲಿ ಹೋಗ್ಬಿಟ್ಟು ನಮ್ಗೆ ಟಾಪಿಕ್ ಮಾತ್ರ ಬೇಕು ಇವಾಗ ಸದ್ಯಕ್ಕೆ. ಮತ್ತೆ ಇನ್ನೊಂದು ಪೋಸ್ಟ್ ಮಾಡ್ತೀನಿ. ನಾನು ತುಂಬಾ ಸ್ಲೋ ಆಗೇ ಹೋಗ್ತಾ ಇದ್ದೀನಿ, ಯಾಕಂದ್ರೆ ಇದಿಷ್ಟು ಸ್ಲೋ ಆಗಿ ನಾನು ಯಾರಿಗೂ ಹೇಳ್ಕೊಟ್ಟಿಲ್ಲ. ತುಂಬಾ ಸ್ಲೋ ಆಗೇ ಹೋಗ್ತಾ ಇದ್ದೀನಿ, ಅರ್ಥ ಆಗ್ಲಿ ಅಂತ. ಪಬ್ಲಿಷ್, ಇದು ಇನ್ನೊಂದು ಪೋಸ್ಟ್ ಪಬ್ಲಿಷ್ ಮಾಡಿದ್ದೀನಿ. ಇನ್ನೊಂದು ಟಾಪಿಕ್ ಯಾವುದು ಇದಲ್ವಾ? ಇದನ್ನು ತಗೊಳ್ತೀನಿ. ಇಲ್ಲಿ ಹೋಗ್ಬಿಟ್ಟು ಆಡ್ ಪೋಸ್ಟ್, ಪಬ್ಲಿಷ್. ಇನ್ನೊಂದು ಟಾಪಿಕ್ ತಗೊಳ್ತೀನಿ. ಜಸ್ಟ್ ಗೋ ಟು ಹಿಯರ್. ಸೊ 3 ಪೋಸ್ಟ್ ನಾವು ಮಾಡಿದೀವಿ, ಕರೆಕ್ಟಾ? ಇಲ್ಲಿ 3 ಪೋಸ್ಟ್ ಯಾವ್ದ್ರಲ್ಲಿ ಇದೆ? 1, 2, 3 ಎಲ್ಲ ಏನ್ ಕ್ಯಾಟಗರಿ ಇದೆ? ಅನ್ಕ್ಯಾಟಗರಿ ಅಂತ ಇದೆ ಅಲ್ವಾ? ಇವಾಗ ಕ್ವಿಕ್ ಎಡಿಟ್ ಹೋಗ್ಬಿಟ್ಟು ಅನ್ಕ್ಯಾಟಗರಿ ಮಾಡ್ಬಿಟ್ಟು ವಾಟ್ಸಪ್ ಅಪ್ಡೇಟ್, ಕ್ವಿಕ್ ಎಡಿಟ್ ವಾಟ್ಸಪ್ ಅಪ್ಡೇಟ್, ಕ್ವಿಕ್ ಎಡಿಟ್ ವಾಟ್ಸಪ್ ಅಪ್ಡೇಟ್. ಇದು ಅರ್ಥ ಆಯ್ತಾ? ನೋಡಿ, ವಾಟ್ಸಪ್ ರಿಲೇಟೆಡ್ ಬ್ಲಾಗ್ ಪೋಸ್ಟ್ ಎಲ್ಲ ವಾಟ್ಸಪ್ ಅಲ್ಲೇ ಇದೆ, ಕರೆಕ್ಟಾ? ಹೌದಲ್ವಾ? ಇವಾಗ ಮತ್ತೆ ಇನ್ನೊಂದು ಟಾಪಿಕ್, ಸೋಷಿಯಲ್ ಮೀಡಿಯಾ ಮಾರ್ಕೆಟರ್. ಇವಾಗ ಜಸ್ಟ್ ಐ ಕಾಪಿ ದಿಸ್ ಒನ್ ಅಂಡ್ ಗೋ ಟು ಹಿಯರ್. ಇದು ಪ್ರಾಕ್ಟೀಸ್ ಇರುತ್ತೆ, ನಾಳೆ ಪ್ರಾಕ್ಟೀಸ್ ಮಾಡಿ ನನಗೆ ಸಬ್ಮಿಟ್ ಮಾಡಬೇಕು. ಓಕೆ, ಇದು ಟಾಸ್ಕ್ ಇರುತ್ತೆ ನಿಮಗೆ, ಬರೀ ಪೋಸ್ಟ್ ಟಾಸ್ಕ್ ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ಇದರಲ್ಲೂ ಅದೇ ತರ ಟಾಪಿಕ್ ನಮಗೆ ಬಂದಿದೆ. ಜಸ್ಟ್ ಐ ಕಾಪಿ ದಿಸ್ ಒನ್ ಅಂಡ್ ಗೋ ಟು ಹಿಯರ್, ಆಡ್ ನ್ಯೂ ಪೋಸ್ಟ್, ಪಬ್ಲಿಷ್. ಸೊ ಇವಾಗ ಎಷ್ಟು ಪೋಸ್ಟ್ ಆಗಿದೆ? ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಪೋಸ್ಟ್ ಎಷ್ಟು ಆಡ್ ಆಗಿದೆ. ಮತ್ತೆ ಕ್ವಿಕ್ ಎಡಿಟ್ ಅನ್ ಕ್ಯಾಟಗರಿ, ಇದು ಯಾವುದು? ಸೋಷಿಯಲ್ ಮೀಡಿಯಾ ಅಲ್ವಾ? ಇದು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಲ್ಲಿ ಆಡ್ ಮಾಡಿದ್ದೀನಿ, ಅಪ್ಡೇಟ್. ಇವಾಗ ಈ ತರ ಮಾಡ್ತಾ ಇದೀವಿ. ಇಲ್ಲಿ ಹೋಗ್ಬಿಟ್ಟು ವ್ಯೂ ಸೈಟ್ ಕೊಡ್ತೀನಿ. ಕೊಟ್ರೆ ಇದೆಲ್ಲ ಪೋಸ್ಟ್, ಇದೆಲ್ಲ ನಾವು ಡೆವಲಪ್ ಮಾಡಿದೀವಿ. ದಟ್ ಮೀನ್ಸ್ ಜಸ್ಟ್ ಕ್ರಿಯೇಟ್ ಮಾಡಿದೀವಿ. ಅರ್ಥ ಆಯ್ತಲ್ವಾ? ಇವಾಗ ಇಲ್ಲಿ ವಾಟ್ಸಪ್ ವರ್ಸಸ್ ಇಮೇಲ್ ಮಾರ್ಕೆಟಿಂಗ್ ವರ್ಸಸ್ SMS ಮಾರ್ಕೆಟಿಂಗ್ ಅಂತ ಇದೆ. ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನಾವು ಇಲ್ಲಿ ಏನ್ ಕ್ಯಾಟಗರಿ ಕೊಟ್ಟಿದೀವಿ? ವಾಟ್ಸಪ್ ಅಂತ 4 ಇದೆ ಅಲ್ವಾ? 4 ಇದೆ ಅಲ್ವಾ? ಇವಾಗ ಯೂಸರ್ ಯಾರಾದ್ರೂ ಬಂದ್ರೆ ವಾಟ್ಸಪ್ ರಿಲೇಟೆಡ್ ಪೋಸ್ಟ್ ಮಾತ್ರ ಸಪರೇಟ್ ಆಗಿ ಫಿಲ್ಟರ್ ಮಾಡಿ ನೋಡ್ಬೇಕಂದ್ರೆ ಇಲ್ಲಿ ವಾಟ್ಸಪ್ ಅಂತ ಇದೆಯಾ ನಮ್ಮ ಕ್ಯಾಟಗರಿ, ಇದು ಕ್ಲಿಕ್ ಮಾಡಿದ್ರೆ ಬರೀ ವಾಟ್ಸಪ್ ಮಾರ್ಕೆಟಿಂಗ್ ಮಾತ್ರ ಡಿಸ್ಪ್ಲೇ ಆಗುತ್ತೆ, ಬೇರೆ ಯಾವುದು ಡಿಸ್ಪ್ಲೇ ಆಗಲ್ಲ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಇದು ಅರ್ಥ ಆಯ್ತಲ್ವಾ ನಾನು ಏನ್ ಹೇಳ್ದಂತ? ಇದಕ್ಕೋಸ್ಕರನೇ ನಾವು ಇಲ್ಲಿ ಕ್ಯಾಟಗರಿ ಮಾಡಿದೀವಿ. ಎನಿ ಡೌಟ್ಸ್? ಶ್ರುತಿ, ತ್ರಿವೇಣಿ, ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್. ಓಕೆ, ಇದು ಹೆಂಗಿದ್ರೂ ನಿಮ್ಗೆ ನಾಳೆ ಟಾಸ್ಕ್ ಇದೆ ನಿಮ್ಗೆ ಇರುತ್ತೆ. ಸೊ ಈ ತರ ನೀವೇನ್ ಮಾಡ್ತೀರಾ ಅಂದ್ರೆ ನಿಮ್ದು ಏನೇನ್ ನೀಶ್ ಹೇಳಿದೀರಾ ಹೇಳಿ, ಒಬ್ರೊಬ್ರಾಗಿ ಹೇಳಿ. ನೀಶ್ ನಿಮ್ದು ಹೇಳಿದಿರಲ್ವಾ ಅವತ್ತೊಂದು ಕ್ಲಾಸಲ್ಲಿ? ಒಬ್ರು ಜ್ಯುವೆಲ್ಲರಿ ಅಂತ ಹೇಳಿದ್ರು, ಒಬ್ರು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿದ್ರು. ಸೊ ನಿಮ್ ರೆಲೆವೆಂಟ್ ಟಾಪಿಕ್ ಅಲ್ಲಿ ಈ ಸಬ್ ಡೊಮೈನ್ ಇದೆ ಅಲ್ವಾ? ಸಬ್ ಡೊಮೈನ್ ಒಳಗಡೆ ಹೋಗ್ಬಿಟ್ಟು ಪೋಸ್ಟ್ ಅಲ್ಲಿ
ಈ ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡಿ. ಪೋಸ್ಟ್ ನ ಕ್ರಿಯೇಟ್ ಮಾಡ್ಬಿಟ್ಟು ಡಿಫ್ರೆಂಟ್ ಆಗಿ ಕ್ಯಾಟಗರಿ ಕ್ರಿಯೇಟ್ ಮಾಡಿ. ಅರ್ಥ ಆಯ್ತಾ? ಕ್ಯಾಟಗರಿ ಎಲ್ಲಿ ಹೋಗಿ ಮಾಡ್ಬೇಕು, ಇಲ್ಲಿ ಮಾಡ್ಬೇಕು. ನೋಡಿ, ಇಲ್ಲಿ ಹೋಗ್ಬಿಟ್ಟು ನೀವು ಎಷ್ಟು ಕ್ಯಾಟಗರಿ ಬೇಕಾದ್ರೆ ಬರೀ ನೇಮ್ ಕೊಡಿ, ಬೇರೆ ಏನು ಕೊಡಕ್ ಹೋಗ್ಬೇಡಿ. ನೇಮ್ ಕೊಟ್ಬಿಟ್ಟು ಆಡ್ ಕ್ಯಾಟಗರಿ. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ವೆಬ್ಸೈಟ್ ಅಲ್ಲಿ ಏನಿದೆ, ಮೆನು ಬಾರ್ ಇದೆ, ಲೋಗೋ ಇದೆ, ಇದೆಲ್ಲ ನಾವು ಒಂದೊಂದಾಗಿ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಾವು ಮಾಡ್ತಾ ಇರೋಣ ಕಂಪ್ಲೀಟ್ ಆಗಿ. ಓಕೆ. ಇದುವರೆಗೂ ಅರ್ಥ ಆಗ್ತಾ ಅಲ್ವಾ? ಏನೋ ಡೌಟ್ ಇದ್ರೆ ಈಗಲೇ ಕೇಳಿ. ಎನಿವೇ ದ ಸೆಷನ್ ಇಸ್ ರೆಕಾರ್ಡಿಂಗ್, ರೈಟ್? ಸೊ ಇಲ್ಲೇ ಕೇಳಿ, ರೆಕಾರ್ಡು ಆಗುತ್ತೆ. ನೋ ಡೌಟ್ ಅಲ್ವಾ? No. ಓಕೆ. ಸೊ ಮುಂದೆ ನಿಮ್ಗೆ ಇದೆಲ್ಲ ಫಸ್ಟ್ ಟೈಮ್ ಶ್ರುತಿ, ಇದೆಲ್ಲ ನಿಮ್ಗೆ ಇದಕ್ಕೆ ಮುಂಚೆ ಪ್ರಾಕ್ಟೀಸ್ ಮಾಡಿದ್ದೀರಾ ಅಲ್ಲ ಹಿಂಗೆ ಫಸ್ಟ್ ಟೈಮ್ ಅದೆಲ್ಲ? ಇದು ಪ್ರಾಕ್ಟೀಸ್ ಮಾಡಿಲ್ಲ ಸರ್. ಅವರು ಆಡ್ ಪೇಜ್ ಹೇಳಿದ್ರು, ಅದಷ್ಟೇ ಪ್ರಾಕ್ಟೀಸ್ ಮಾಡಿದ್ದೆ. ಆಡ್ ಪೇಜ್ ಮತ್ತೆ ಥೀಮ್. ಇಲ್ಲ, ನಾವು ಅದೆಲ್ಲ ನೋಡೋಣ. ಫಸ್ಟ್ ನಿಮ್ಗೆ ಬೇಸಿಕ್ ಇಂದ ಸ್ವಲ್ಪ ಹೋಗ್ಬಿಟ್ಟು ಆಮೇಲೆ ಥೀಮ್ಸ್ ಎಲ್ಲ ಹೋಗೋಣ. ಹ್ಮ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ಫ್ಯಾಷನ್ ತಗೊಂಡ್ರೆ ಕ್ಯಾಟಗರಿ ಏನ್ ಬರುತ್ತೆ ಸರ್? ಕ್ಯಾಟಗರಿಯಲ್ಲಿ ಏನ್ ಬರುತ್ತೆ ನೀವೇ ಹೇಳಿ. ಕ್ಯಾಟಗರಿಯಲ್ಲಿ ಏನ್ ಬರುತ್ತೆ ಅಂತ ಫ್ಯಾಷನ್ ಅಂದ್ರೆ ಡಿಸೈನ್. ನನ್ಗೆ ಇದು ಡಿಫ್ರೆನ್ಸ್ ಗೊತ್ತಾಗ್ಲಿಲ್ಲ ಸರ್, ಟೈಟಲ್ದು ಕ್ಯಾಟಗರಿ. ಇಲ್ಲ ನೋಡಿ, ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಇಷ್ಟೊಂದು ಸರ್ವಿಸ್ ಇದೆ. ಓಕೆ. ಅದೇ ತರ ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಏನೇನಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ, ಯಾಕಂದ್ರೆ ನೀವೇ ಆ ಫೀಲ್ಡ್ ಅಲ್ಲಿ ಇದ್ದೀರಲ್ವಾ. ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಯಾವ ಸರ್ವಿಸಸ್ ಇದೆ ಅಂತ ನೀವು ಫೈಂಡ್ ಔಟ್ ಮಾಡ್ಬಿಟ್ಟು ಅದಕ್ಕೆ ನೀವು ಕ್ಯಾಟಗರೀಸ್ ಸೆಟ್ ಮಾಡ್ಬೋದು. ಓಕೆ. ಅರ್ಥ ಆಯ್ತಲ್ವಾ? ಫ್ಯಾಷನ್ ಅದೇ ತರ ಡಿಸೈನಿಂಗ್ ಬಂದು ಟೈಟಲ್, ಅದ್ರ ಸಬ್ ಇಲ್ಲ, ಸಿ, ಕ್ಯಾಟಗರಿ. ಫ್ಯಾಷನ್ ಡಿಸೈನಿಂಗ್ ಅದು ಒಂದು ಬಿಸ್ನೆಸ್, ಅದು ಆಕ್ಚುಲಿ ಒಂದು ನೀಶ್. ಓಕೆ. ಇವಾಗ ಇಲ್ಲಿ ಬ್ಯಾಂಗ್ಳೂರ್ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋದು ಡಿಜಿಟಲ್ ಮಾರ್ಕೆಟಿಂಗ್ ಒಂದು ನೀಶ್ ಅಲ್ಲಿ ಇಷ್ಟು ಕೋರ್ಸಸ್ ಎಲ್ಲ ಇದೆ. ಅದೇ ತರ ಫ್ಯಾಷನ್ ಡಿಸೈನಿಂಗ್ ಅನ್ನೋದು ಒಂದು ನೀಶ್. ಅದರಲ್ಲಿ ಯಾವ ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಏನೇನು ಸರ್ವಿಸ್ ಕೊಡ್ತಾ ಇದ್ದೀರಾ ಅನ್ನೋದು ನೀವು ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ವಾ? ಇವಾಗ ಕ್ಯಾಟ್ರಿಂಗ್ ಸರ್ವಿಸ್ ಅಂತ ಇಟ್ಕೊಳ್ಳಿ. ಕ್ಯಾಟ್ರಿಂಗ್ ಅಂತ ಇದೆ. ನಿಮ್ಗೆ ಈ ತರ ಗೊತ್ತಾಗಿಲ್ಲ ಅಂದ್ರೆ ನೀವು ಇಲ್ಲಿ ಜಸ್ಟ್ ಇಂಟರ್ನೆಟ್ ಅಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ. ಕ್ಯಾಟ್ರಿಂಗ್ ಸರ್ವಿಸಸ್ ಇನ್ ಬ್ಯಾಂಗ್ಳೂರ್ ಅಂತ ಇದೆ. ಕ್ಯಾಟ್ರಿಂಗ್ ಸರ್ವಿಸಸ್ ಬ್ಯಾಂಗ್ಳೂರ್ ಅಲ್ಲಿ ಯಾವ್ದೋ ಒಂದು ವೆಬ್ಸೈಟ್ ಓಪನ್ ಮಾಡೋಣ. ಇದು ಓಪನ್ ಮಾಡೋಣ. ಇಲ್ಲಿ ನೋಡಿ, ಇದೆಲ್ಲ ಸರ್ವಿಸಸ್ ನೋಡಿ. ಬರ್ತ್ಡೇ ಇದೊಂದು ಸರ್ವಿಸ್, ಹೌಸ್ ಪಾರ್ಟಿ ಇದೊಂದು ಸರ್ವಿಸ್, ಗೆಸ್ಟ್ ಅಟ್ ಹೋಮ್, ಕ್ಯಾಟ್ರಿಂಗ್, ಮತ್ತೆ ಡಿಶಸ್ ಅಲ್ಲಿ ಇಷ್ಟೊಂದು ಡಿಶಸ್ ಇದೆ. ಇದೆಲ್ಲದಕ್ಕೂ ಸಪ್ರೇಟ್ ಪೇಜ್ ಮಾಡಬೇಕು. ನೋಡಿ, ಇದೊಂದು ಪೇಜು, ಇದು ಒಂದು ಪೇಜು. ಅರ್ಥ ಆಯ್ತಲ್ವಾ? ನೋಡಿ, ಇದು ಪೇಜು. ಈ ಪೇಜ್ ಅಲ್ಲಿ ಎಲ್ಲದನ್ನು ಒಟ್ಟಿಗೆ ಮಾಡಬಾರ್ದು. ವೆಬ್ಸೈಟ್ ಅಲ್ಲಿ ಎಲ್ಲ ತಗೊಂಡು ಒಂದೇ ಪೇಜ್ ಅಲ್ಲಿ ಮಾಡಬಾರ್ದು. ಡಿಫ್ರೆನ್ಶಿಯೇಟ್ ಮಾಡ್ಬೇಕು, ಇಲ್ಲಾಂದ್ರೆ ಆಡಿಯನ್ಸ್ಗೆ ಕನ್ಫ್ಯೂಷನ್ ಆಗುತ್ತೆ. ಓಕೆ. ಸೊ ನಾರ್ತ್ ಇಂಡಿಯನ್ ಡಿಶಸ್ ಎಲ್ಲ ಇಲ್ಲಿದೆ. ಅದೇ ತರ ಸೌತ್ ಇಂಡಿಯನ್ ಡಿಶಸ್ ಎಲ್ಲ ಇಲ್ಲಿದೆ. ಓಕೆ. ನೋಡಿ, ಬಿಸಿಬೇಳೆ ಬಾತ್ ಅಂತ ಕ್ಲಿಕ್ ಮಾಡಿದ್ರೆ ಸಪರೇಟ್ ಆಗಿ ಬಿಸಿಬೇಳೆ ಬಾತ್ ಹೋಗ್ತದೆ. ಸೊ ಈ ತರ ನೀವು ಡಿಫ್ರೆನ್ಶಿಯೇಟ್ ಮಾಡಬೇಕು. ಇದಕ್ಕೋಸ್ಕರನೇ ನಾವು ಕ್ಯಾಟಗರಿ ಅಂತ ಯೂಸ್ ಮಾಡೋದು. ಓಕೆ. ಕ್ಯಾಟಗರಿ ಅನ್ನೋದು ಪೋಸ್ಟ್ ಮಾತ್ರನೇ, ಪೇಜ್ಗೆ ಏನ್ ಬೇಕಾಗಿಲ್ಲ. ಅಂಡರ್ಸ್ಟ್ಯಾಂಡ್ ದಟ್? ಮತ್ತೆ ಇಲ್ಲಿ ಬ್ಲಾಗ್ ಏನಾದ್ರು ಇದೆಯಾ ನೋಡೋಣ. ನೋಡಿ, ಇಲ್ಲಿ ಬ್ಲಾಗ್ ಇದೆಯಾ? ಈ ಬ್ಲಾಗ್ ಮಾತ್ರನೇ ನಿಮ್ಗೆ ಕ್ಯಾಟಗರಿ ಬೇಕು. ಇವಾಗ ಬ್ಲಾಗ್ ನಾನು ಹೋಗ್ತೀನಿ, ನಾನು ಬರೀ ಸೌತ್ ಇಂಡಿಯನ್ ಡಿಶ್ ಮಾತ್ರ ನನಗೆ ಗೊತ್ತಾಗ್ಬೇಕಂದ್ರೆ ಅಲ್ಲಿ ಕ್ಯಾಟಗರಿ ಕೊಟ್ಟಿರ್ತಾರೆ, ಅದಕ್ಕೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಸೌತ್ ಇಂಡಿಯನ್ ಫುಡ್ ಎಲ್ಲ ಬಂದ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಇದಕ್ಕೆ ಕ್ಲಿಕ್ ಮಾಡ್ತೀನಿ. ನೋಡಿ, ಇಲ್ಲೇ ಇದೆ ನೋಡಿ ಕ್ಯಾಟಗರಿ, ಕ್ರಿಸ್ಮಸ್ ಐಡಿಯಾಸ್ ಅಂತ ಕ್ಲಿಕ್ ಮಾಡಿದ್ರೆ ಬರೀ ಕ್ರಿಸ್ಮಸ್ ಐಡಿಯಾಸ್ ಮಾತ್ರ ನಿಮ್ಗೆ ಬರುತ್ತೆ. ಓಕೆ. ಅವ್ರು ಏನು ಕೊಟ್ಟಿಲ್ಲ, ಅದಕ್ಕೆ ಬಂದಿಲ್ಲ. ಓಕೆ. ಸೊ ಈ ತರ ನೀವು ಕ್ಯಾಟಗರಿ ವೈಸ್ ನೀವು ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಅರ್ಥ ಆಯ್ತಾ ಇದು? ಓಕೆ ಸರ್. ಇಲ್ಲ ಏನಾದ್ರು ಡೌಟ್ ಇದೆಯಾ? ಸ್ವಲ್ಪ ಅರ್ಥ ಆಯ್ತು ಸರ್. ಓಕೆ. ಇದು ಫಸ್ಟ್ ಟೈಮ್ ಅಲ್ವಾ? ಸೊ ಹಂಗೆ ಇರುತ್ತೆ ಹೋಗ್ತಾ, ಯಾಕಂದ್ರೆ ನೆಕ್ಸ್ಟ್ 10 ಕ್ಲಾಸಸ್ ಅಲ್ಲಿ ವರ್ಡ್ ಪ್ರೆಸ್ ಮಾಡ್ತೀವಿ. ಸೊ ಅವಾಗ Okay. ಇದೆಲ್ಲ ಇದೇ ರಿಪೀಟ್ ಆಗ್ತಾ ಇರುತ್ತೆ. ಅವಾಗ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ ಸರ್. ಓಕೆ. ಸೊ ಈ ತರ ನೀವು ನಿಮ್ ನೀಶ್ ಯಾವ್ದಿದೆಯೋ ಈ ಸಬ್ಡೊಮೈನ್ ಒಳಗಡೆ ಹೋಗ್ಬಿಟ್ಟು, ತಪ್ಪು ಮಾಡಿದ್ರೇನು ಪರವಾಗಿಲ್ಲ, ಸಬ್ಡೊಮೈನ್ ಒಳಗಡೆ ಹೋಗ್ಬಿಟ್ಟು ಪೋಸ್ಟ್ ಅಲ್ಲಿ ಸುಮ್ಮನೆ ಡಮ್ಮಿ ಪೋಸ್ಟ್ ನೋಡಿ, ಇದು ಚಾಟ್ ಜಿಪಿಟಿ ಯೂಸ್ ಮಾಡಿ. ನೋಡಿ, ಹಿಯರ್ ದ 3 ಬ್ಲಾಗ್ ಪೋಸ್ಟ್. ಇದು ನಾನು ನಿಮ್ಗೆ ಸೆಂಡ್ ಮಾಡ್ತೀನಿ. ಚಾಟ್ ಅಲ್ಲಿ ಇದರಲ್ಲಿ ಸೆಂಡ್ ಮಾಡ್ತೀನಿ.
ಈ ತರ ಒಂದು ಪ್ರಾಂಪ್ಟ್ ಕೊಟ್ಬಿಟ್ಟು ನೀವು ಒಂದು 10 ಐಡಿಯಾಸ್ ಕೂಡ ತಗೊಳ್ಳಿ, ಡಿಫ್ರೆಂಟ್ ಐಡಿಯಾಸ್ ಎಲ್ಲ ತಗೊಂಡ್ಬಿಟ್ಟು ನೀವು ಈ ತರ ಪೋಸ್ಟ್ ಕ್ರಿಯೇಟ್ ಮಾಡಿ ಡಿಫ್ರೆಂಟ್ ಆಗಿ. ಈ ಪೋಸ್ಟ್ ಅಲ್ಲಿ ಕ್ಯಾಟಗರೀಸ್ ಟ್ರೈ ಟು ಆಡ್ ಕ್ಯಾಟಗರೀಸ್. ಓಕೆ, ಗೊತ್ತಿಲ್ಲ ಅಂದ್ರೆ ಬಿಡಿ, ಪರವಾಗಿಲ್ಲ, ನಾನು ಹೇಳ್ತೀನಿ. ಮತ್ತೆ ಟ್ಯಾಕ್ಸ್ ಎಲ್ಲ ನಾಳೆ ಹೇಳ್ತೀನಿ. ಮತ್ತೆ ಮೀಡಿಯಾ ಪೇಜಸ್, ಆಕ್ಚುಲಿ ಒಂದು ವೆಬ್ಸೈಟ್ ಅಲ್ಲಿ ಮೇನ್ ಆಗಿ ಡಿಫ್ರೆನ್ಶಿಯೇಟ್ ಮಾಡೋದು ಪೋಸ್ಟ್ ಸಪ್ರೇಟ್ ಆಗಿ, ಪೇಜ್ ಸಪ್ರೇಟ್ ಆಗಿ ಅಷ್ಟೇ. ಮಿಕ್ಕಿದೆಲ್ಲ ಬೇರೆ ಟೆಕ್ನಿಕಲ್ ಥಿಂಗ್ಸ್ ಇರುತ್ತೆ, ಅದು ನಾವು ಮುಂದೆ ನೋಡೋಣ.